ಫಾಲ್ಟ್ ಟ್ರೈಜೆಕ್ಟರಿ ಆಗ್ತಾ ಇದೆ ಮಿಷಿನಲ್ಲಿ ಹೋಗಿದ್ರೆ ಹೊಸದೇ ಆಗ್ತಾ ಇದೆ ಸರ್. ತುಂಬ ಈ ಎಲೆಕ್ಟ್ರಿಕ್ 40 ಮತ್ತು 11 KV ಏನಾದರೆ ಫಾಲ್ಟ್ ಸಿಗುತ್ತೆ ಸರ್. ಈಗ ತಕ್ಷಣ ಅಟೆಂಡ್ ಮಾಡ್ತೀವಿ. ಈಗ ಇನ್ನೊಂದು ತಿಂಗಳು 370 ಸ್ವಲ್ಪ ಸಮಸ್ಯೆಗಳು ಬರ್ತಾ ಇದ್ದಾರೆ. ಈಗ ಕೇಬಲ್ ತೆಗೆದಲ್ಲಿ ಈಗ ಆಲ್ರೆಡಿ 492 ತೆಗೆದೀವಿ, ರಿಮೈನಿಂಗ್ ತೆಗಿತೀವಿ, ಎಲ್ಲದನ್ನು ಮಾಡ್ತೀವಿ, ಕಾಲೆಲ್ಲ ಮಾಡ್ತಾ ಇದ್ದೀವಿ. ರಿಮೈನಿಂಗ್ 371 ತೆಗೆಯೋದಕ್ಕೆ ಕೆಲಸ ಆಗಿದೆ. ಸಣ್ಣ ಪುಟ್ಟ ಒಂದು ಸ್ವಲ್ಪ ಇದು ಮಾಡಿಕೊಂಡು ಅದನ್ನು ಕೂಡ ತೆಗಿತೇವೆ. ಇನ್ನು 1 ಮಂತ್ ಮ್ಯಾಕ್ಸಿಮಮ್ 1.5 ಮಂತ್ ಅಲ್ಲ 371 ಬೇರೆ ಹೊತ್ತಿಗೆ ಎಸ್ಟಿಮೇಟ್ ಮಾಡ್ತೀವಿ, ಕೆಲಸ ಮಾಡಿ ಟೆಂಡರ್ ಇಷ್ಟೊಳಗೆ ಮಾಡ್ತಾ ಇದ್ದಾರೆ. ಈಗ ಅವರೇನೇ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಎಷ್ಟಂದ್ರೆ ನಾವು ಮಾಡೋದು ಆಗತ್ತೆ ಹೇಳ್ತಾ ಇದೆ, ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಅವರ ಪ್ರಕಾರ ಮಾಡ್ತೇವೆ, ಅದನ್ನೇ ಎಸ್ಟಿಮೇಟ್ ಆಗಿದೆ ಮಾಡ್ತೀವಿ. ಸ್ವಲ್ಪ ಒಂಚೂರು ಯಾಕಂದರೆ ಸ್ಮಾರ್ಟ್ ಸಿಟಿಯಿಂದ ನಿಮಗೆ ಅದರ ಮೆಟೀರಿಯಲ್ಸ್ ಬರಬೇಕಾ? ಮೆಟೀರಿಯಲ್ ಅವ್ರು ಕೊಡಬೇಕಿತ್ತು. ಅವರು ಕಾಂಟ್ರಾಕ್ಟ್ ಹೋಗ್ತಾ ಇದ್ದಾರೆ, ಲೇಬರ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾವು ಅದನ್ನ ಒಂಚೂರು ಹೇಳ್ತಾ ಇದ್ವಿ, ಎಲ್ಲ ಕೋಆರ್ಡಿನೇಷನಿಂದ ಮಾಡಬೇಕಂತ ಮಾಡ್ತಾ ಇದ್ವಿ. ಲೇಬರ್ ಎಲ್ಲ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಲೇಬರ್ ಅಂದರೆ ಮೇನ್ ಪ್ರಾಬ್ಲಮ್ ಅಂದರೆ ಈ ಎಕ್ಸ್ಕರ್ಷನ್ ಮಾಡೋಕೆ ಹೋದಾಗ ಪಬ್ಲಿಕ್ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದನೇ ಆಯಿತು ಅಂದರೆ ಜನ ಸ್ವಲ್ಪ ಇದು ಮಾಡ್ತಾರೆ. ನಾವು ಸ್ವಲ್ಪ ಪಬ್ಲಿಕ್ ಇದು ಮಾಡ್ತೇವೆ, ಕೇಬಲ್ ಅರೇಂಜ್ ಮಾಡ್ಕೊಂಡು ಮಾಡ್ತೀವಿ. ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ರೆ ಕೋಆರ್ಡಿನೇಷನ್ ಸಮಸ್ಯೆ ಇತ್ತು ಸರ್, ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಸಮಸ್ಯೆ. ಮತ್ತು ಅದನ್ನು ಮತ್ತೆ ಮಲ್ಕಳಿಸಬಾರ್ದು ಅಂತೆಲ್ಲ ಹೇಳಿ ಮತ್ತು ನಾವು ಇಂಟರ್ನಲ್ ಮೀಟಿಂಗ್ ಕೂಡ ಮಾಡಿಕೊಂಡು ನಾವು ಮತ್ತು ನೆಸ್ಕೊಂಡು ಕೂಡ ನಾವು ಹೇಳಿದಾಗ ಸಜೆಸ್ಟ್ ಮಾಡೋದಕ್ಕೆ ಹೋಗಿದ್ವಿ ಸರ್. ಮೀಟಿಂಗ್ ಮಾಡಿಕೊಂಡು ಆಮೇಲೆ ನಮ್ಮ ಕಡೆಯಿಂದ ಅದು ಸ್ಮಾರ್ಟ್ ಸಿಟಿ ಕಡೆ ವಿತೌಟ್ ಎನಿ ಎಕ್ಸ್ಟ್ರಾ ಕಾಸ್ಟಿಂಗ್ ಅವ್ರಿಗೆ ಅಂದರೆ ಈಗ ನಾವು ಪ್ರೀ ಮೋಷನ್ ಆಕ್ಟಿವಿಟೀಸ್ ಎಲ್ಲ ಏನು ಹೋಗ್ಬಿಟ್ಟಿತ್ತು ಸರ್. ಆಮೇಲೆ ಎಕ್ಸಿಸ್ಟಿಂಗ್ ಮೇಂಟೆನೆನ್ಸ್ ಆಕ್ಟಿವಿಟೀಸ್ ಎಲ್ಲ ಏನು ಹೋಗ್ಬಿಟ್ಟಿತ್ತು, ಅದರಲ್ಲೇ ಒಂದು 4-5 ಜನ ಒಂದು ಟೀಮ್ ಥರ ಮಾಡಿ 4-5 ಟೀಮ್ ಥರ ಮಾಡಿ ಅವ್ರಿಗೆ ಅಕ್ವರ್ ಎಕ್ಸ್ಕವೇಷನ್ ಥರ ನಮ್ಮ ಕಡೆಯಿಂದ ಒಂದು ಇದು ಮಾಡಿಕೊಟ್ಟಿದ್ರು ಸರ್. ಮೆಟೀರಿಯಲ್ಸ್ ಅವ್ರ ಕಡೆಯಿಂದ ಪ್ರಿಪೇರ್ ಮಾಡ್ಕೊಂಡೆಲ್ಲ ಮಾಡ್ತಿದ್ದಾರೆ ಸರ್. ಅದರ ಒಂದು ಪರಿಣಾಮವಾಗಿಯೇ ಸ್ವಲ್ಪ ಈಗ ಪ್ರೋಗ್ರೆಸ್ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಸರ್. ಅದೇ ರೀತಿ ಇದನ್ನು ಕೂಡ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಿರ್ತೀವಿ ಸರ್. ಅಟ್ ದ ಸೇಮ್ ಟೈಮ್ ಸರ್, ಎಸ್ಪೆಷಲಿ ಗಾಂಧಿನಗರ ಮತ್ತು ಬ್ಲಾಕ್ 1, ಬ್ಲಾಕ್ ಎ ಮತ್ತು ಬ್ಲಾಕ್ ಬಿ ಆ ಕಡೆ ಜಾಗದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂಥ ಅಂದರೆ ಅಲ್ಲಿ ಪರಿಸ್ಥಿತಿನೇ ಆಗಿದೆ ಸರ್. ಅದು ಲೋಕಲ್ ಏರಿಯಾ ಕಂಡೀಷನ್ ಅದು ಇರೋದೇ ಆಗಿದೆ ಸರ್. ಸರ್ ಒಂದು ಟೈಮ್ ಹೋದ ವರ್ಷ ಕೊಟ್ಟಿದ್ದು ಈಗ ಆಗಲೇ 6 ತಿಂಗಳು ಆಯ್ತಲ್ವಾ? ನಂಬರ್ ಆಫ್ ಬೋರ್ಡ್ಸ್ ಈ ಏರಿಯಾದಲ್ಲಿ ಹೆಚ್ಚಿನ ಹೌಸ್ ಸರ್ವಿಸ್ ಕನೆಕ್ಷನ್ ಸ್ವಲ್ಪ ಸಮಸ್ಯೆ ಇದೆ. ಅದೇನಾಗಿದೆ, ನಮ್ಮ ಮಷೀನ್ ತಗೊಂಡ್ರೆ ಅದರಲ್ಲಿ ಫಾಲ್ಟ್ ಐಡೆಂಟಿಫಿಕೇಶನ್ ಆಗಲ್ಲ ಸರ್. 371 1 ತಿಂಗಳು ಸಾಕು ಮುಗಿದೋಗಿದೆ ಸರ್ ಇದು ಯಾವುದಕ್ಕೂ ನಾವು ಟೈಮ್ ಕೊಡಲೇಬಾರ್ದಾಗಿತ್ತು ಸರ್. ಇದೆಲ್ಲ ಯಾವಾಗ ಮುಗಿಸ್ಬೇಕಾಗಿತ್ತು ಸರ್. ಇದಾ ಲೀನಿಯನ್ಸ್ ಕೊಡ್ತಾ ಇರ್ತಕ್ಕಂಥದ್ದು ಇದು ತಪ್ಪೇ. ಇನ್ನು ಅವರಿಂದ ಆ್ಯಕ್ಚುಲಿ ಇವ್ರದ್ದು ತಪ್ಪು, ಇವರು ಇಂಟರ್ಫಿಯರ್ ಆಗಬಾರ್ದಿತ್ತು. ಎಲ್ಲ ಕಾಂಟ್ರಾಕ್ಟರ್ ಜವಾಬ್ದಾರಿ ಸರ್. ಒಬ್ಬ ಕಾಂಟ್ರಾಕ್ಟ್ರು ಅಂಡರ್ಟೇಕಿಂಗ್ ಕೊಟ್ಟಿರ್ತಾನೆ, ನಾನೆಲ್ಲ ಕೆಲಸ ಮಾಡಿ ಅದು ಏನಾದ್ರು ಮಧ್ಯ ಬಂದರೆ ಸ್ಮಾರ್ಟ್ ಸಿಟಿಯಿಂದ ಅವ್ನು ಕ್ಲೈಮ್ ಮಾಡಬೇಕು. ಇವ್ರು ಇಂಟರ್ಫಿಯರ್ ಆಗಿ ಏನಾಗಿದೆ, ಕಾಂಟ್ರಾಕ್ಟರ್ ಹಸ್ ಟೇಕನ್ ಲೀನಿಯನ್ಸ್. ಆ್ಯಕ್ಚುಲಿ ಅವ್ನ ಕೆಲಸ ಸರ್, ಅದು ಕಾಂಟ್ರಾಕ್ಟರ್ ಕೆಲಸ. ಅದು ಬಿಡಿ ಸರ್, ಆಯ್ತು. ಮಳೆಗಾಲದಲ್ಲಿ ಸರ್ ಇನ್ನು ಆವಾಗ ಅಟ್ಲೀಸ್ಟ್ ಇವತ್ತು ಏಪ್ರಿಲ್ ಎಂಡು ಮೇ ಇನ್ನು 1.5 ತಿಂಗಳಿದೆ ಮ್ಯಾಕ್ಸಿಮಮ್. ನಿಮ್ಮದು ಸಮಯ ಮ್ಯಾಕ್ಸಿಮಮ್ ಹಾಳು ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿತ್ತು, ಭಾಳ ಬೇಜಾರು. ಅವಾಂತರ ಮಾಡಿಟ್ಟಿದ್ದಾರೆ. ಈಗ ಇದನ್ನು ಕೂಡ ಲೇಬರ್ ಕೊಟ್ಟಿವಿ ಅನ್ನೋದ್ರಿಂದ ಕ್ಲೋಸ್ ಕ್ಲೀನಾಗಿ ಆಗುತ್ತೆ. ನಾವು 26 ಚರ್ಚೆ ಮಾಡ್ತಾ ಇದ್ದೀವಿ. ತಪ್ಪಿ ನಾವೆಲ್ಲ ಅಲ್ಲ ಬರುತ್ತೆ ಸರ್. ಇದನ್ನೆಲ್ಲ ಯಾವಾಗ ಸರ್ ಇದನ್ನ ಸಮಸ್ಯೆ ಬಂದ್ಮೇಲೆ ಸರ್ ಆದಷ್ಟು ಬೇಗ ಇನ್ನೊಂದು ಸರ್ 6 ತಿಂಗಳು ಅಂತ ಇಟ್ಕೊಬೇಡಿ ಸರ್. ಬೇಗ ಮಾಡಿ. ಇವು ಕಾಸ್ಟ್ ಪ್ರೆಷರ್ ಹಾಕಬೇಕಾಗಿತ್ತು. ಅಷ್ಟು ತಪ್ಪಿದೆ ಸರ್. ಬ್ಲೆಂಡರ್ ಇಟ್ ಹ್ಯಾಸ್ ಬಿನ್ ಡನ್. ನಾವು ಒಪ್ಕೊಳ್ಳೋಂಥದ್ದು ಎಲ್ಲವೇ ಅಲ್ಲ ಇದು. ಮಳೆ ಸ್ಟಾರ್ಟ್ ಆಗಿ ಮುಂಚೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವೇರ್ನೆಸ್ ಇತ್ತ ಸರ್. ಬೇಡ ಚರ್ಚೆ ಆಯ್ತು. ಯಾವ ಒಂದ್ಸಲಿ ಎಲ್ಲ ಕ್ವಶನ್ ರೈಸ್ ಆಗಿ ನೀವು ಅರೇಂಜ್ ಮಾಡಿ, ನಾವು ಕೇಳುವಾಗ MLA ಸಾಹೇಬ್ರಿಗೆ ಜವಾಬ್ದಾರಿ ನಿಮಗೆ. ಇನ್ನೊಂದು ತಿಂಗಳು ಇದೊಂದೇ ವಿಷಯಕ್ಕೆ ಕಟ್ ಮಾಡ್ತೀವಿ ಅಂತ ಎಸ್ಟಿಮೇಟ್ ಮಾಡಿ ನಾವು ಲೈಟ್ ಕಂಬಗಳನ್ನು ಕೊಟ್ಕೊಡ್ತೀವಿ. ಇವ್ರು ಮ್ಯೂಸಿಕ್ ಕೇಬಲ್ ಆಗಿದೆ, ಅಲ್ಲೆಲ್ಲದು ಹಳೆ ಲೈಟ್ ಕಂಬಗಳನ್ನು ತೆಗಿಬೋದು. 6 ಲೇಔಟ್ಗಳಲ್ಲಿ ಕೀರ್ತಿ ನಗರ ಈ 6 ಲೇಔಟ್ಗಳಲ್ಲಿ ನಮಗೆ ಸ್ಮಾರ್ಟ್ ಇದು ಪಾಲಿಕೆಯಿಂದ ಅದಕ್ಕೆ ಕಂಬಗಳನ್ನು ಹಾಕೋದಕ್ಕೆ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಅವತ್ತು ಅದು ಏನು ಪ್ರೋಗ್ರೆಸ್ ಆಗಿದೆ ಅಂತ ಬೇಕು ಸರ್. ಇದು ಏನು ಎಬಿಡಿ ವಾರ್ಡ್ ಬಿಟ್ಬಿಟ್ಟು LGS ನಗರ, ಖುಷಿನಗರದಲ್ಲೆಲ್ಲ ಆಗಿದೆ ಸರ್.
ಬೋರ್. ಹಿಂದೆ ನಾವು ಒಂದ್ಸಲಿ ಅದು ಮಾಡಿದಾಗ ನಮಗೆ ಸುಮಾರು 2.5 ಕೋಟಿಯಷ್ಟು ಅದನ್ನು ಕಾಸ್ಟ್ ಆಗಿತ್ತು ಸರ್. ಸೊ ಅದಾದಮೇಲೆ ನಮಗೆ ಅದು ಇದಿಲ್ಲ ಹೊಸ ಬೋಲ್ ಹಾಕ್ಬೇಕು ಸರ್. ಅಲ್ಲಿ ಏನಾಗಿದೆ ಅಂದರೆ ಅವ್ರು ಮೆಸ್ಕಾಮ್ ಅವರೆಲ್ಲ ಯು ಜಿ ಕೇಬಲ್ ಮಾಡಿರೋದ್ರಿಂದ ಅಲ್ಲಿಂದು ಪೋಲ್ನ ರಿಮೂವ್ ಮಾಡಬೇಕು ಅಂತಂದರೆ ನಾವು ಅಡಿಷ್ನಲ್ ಆಗಿ ಪೋಲು ಲೈಟು ಎಲ್ಲದೂ ಹೊಸದಾಗ್ತದೆ ಸರ್. ಅಂದ್ರೆ ಇವಾಗ ಯುಜಿ ಕೇಬಲ್ ಮಾಡಿದ್ದಾರೆ. ಎಸ್ ಸರ್. ಹೊಸ ಪೋಲ್ಗಳು ಹಾಕ್ಬೇಕು. ಎಸ್ ಸರ್. ಪ್ರಾವಿಷನ್ ಮಾಡ್ಕೊಂಡಿರ್ತೀವಿ. ಅಲ್ಲ ಲೈಟೇ ಇಲ್ಲ. ಅದೇ ಯಾಕೆ ಆಯ್ತು ಇದು ಅಂತ ಪರ್ಪಸ್ ಆಫ್ ದಿಸ್ ಯೂಜಿ ಕೇಬಲ್ ಮಾಡೆಲ್ ಸಬ್ಡಿವಿಷನ್ ಅಂತ ಒಂದು ಸ್ಕೀಮ್ ಅದ್ರಲ್ಲಿ ಆಯ್ತು ಆಯ್ತು ಅದರ ನಾವು ಲೆಟರ್ ಮಾಡಿ ಹಿಂದೆನೂ ಲೆಟರ್ ಕೊಟ್ಟಿದ್ವಿ. ನಾವು ಮ್ಯೂಸಿಕ್ ಕೇಬಲ್ ಆಗಿದೆ ಇದನ್ನ ನಾವು ಬೋಲ್ ರಿಮೂವ್ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಸರ್ ಲೆಟರ್. ಮಾಡೆಲ್ ಸಬ್ಡಿವಿಷನ್ ಸ್ಕೀಮಲ್ಲಿ ಅಡ್ಡ ಆಗಿದೆ, ಅಲ್ಲಿ ಕನೆಕ್ಟ್ ಮಾಡಿದ್ರೆ ಅದನ್ನ ಏನಾದ್ರು ಡೈರೆಕ್ಟ್ ಜಾಯಿಂಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸಲಿ ಮಾಡಿದ್ವಿ ಅದೇ ತರ ಜಾಯಿನ್ ಮಾಡಿ ಹಾಗಾಗಿ ಶಾಕ್ ಹೊಡೆಯೋದು ಆ ಥರ ಎಲ್ಲ ಪ್ರಾಬ್ಲಮ್ ಬಂದಿದೆ. ಹಂಗಾಗಿ ಹಳೆ ಕನೆಕ್ಷನ್ ತೆಗೆದು ಮತ್ತು ಓವರ್ ಹೆಡ್ ಅಲ್ಲೇ ಈಗ ಏನು ಎಕ್ಸಿಸ್ಟಿಂಗ್ ಇತ್ತು ಎಲ್ಲರೂ ಕೂಡ ಪಾಯಿಂಟ್ ಅರ್ಥ ಮಾಡ್ಕೊತಾ ಇಲ್ಲ ಸರ್. ಕಂಬ ಇದೆ, ಲೈಟ್ ಇದೆ, ಯಾಕೆ ತಗೊಳ್ತಾ ಇಲ್ಲ ನಿಮಗೆ ಪಾಯಿಂಟ್ ಸರ್ ಅದನ್ನು ಆನ್ ಮಾಡ್ತೀವಿ ಪರ್ಪಸ್ಫುಲ್ ಆಗಿ. ಯಾರೇ 4 ರೋಡಲ್ಲಿ ಒಂದು ರೋಡ್ ಸರಿ ಸರಿ ಪರಿಹಾರ ಏನು? ಏನಾಗಿದೆ ಪರಿಹಾರ ಏನು? ಅದೇ ಸರ್ ಈಗ ರೆಕ್ಟಿಫಿಕೇಶನ್ ಸ್ಟಾರ್ಟ್ ಮಾಡಿ ಸರ್ ಅದನ್ನು ಯಾರು? ಮೆಸ್ಕಾಂ ಕಡೆಯಿಂದ ಈಗ ಶುರು ಮಾಡಿ ಈಗ ಓವರ್ ಹೆಡ್ ರಿಮೂವ್ ಮಾಡೋದು ಓವರ್ ಹೆಡ್ ರಿಮೂವ್ ಮಾಡಕ್ಕೆ ಅಲ್ಲೂ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಸದ್ಯದಲ್ಲಿ ಅದು ಅಂದ್ರೆ ಓವರ್ ರಿಮೂವ್ ಮಾಡಿದ್ರೆ ಕೇಬಲ್ ಫಾಲ್ಟ್ ಕಡಿಮೆ ಆಗುತ್ತೆ. ಇದು ಓವರ್ ಹೆಡ್ ನಮ್ಗೆ ಮಾಡ್ಕೋಬೇಕಾಗುತ್ತೆ ಸರ್ ಅದನ್ನು ಸ್ಟ್ರೀಟ್ ಲೈಟ್ ಪೋಲ್ ನಮ್ಮ ಹತ್ರ ಈಗ ಇದೆ. ಅರ್ಥ ಆಗಿದೆ, ಗೊತ್ತಾಯ್ತು ವಿಷಯ. ಈಗ ಗೊತ್ತಾಯ್ತು ಸರ್. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಸ್ಟ್ರೀಟ್ ಲೈಟ್ ಪೋಲು ಅಲ್ಲಿ ಹೊಸದಾಗಿ ಹಾಕ್ಬೇಕು ಅಲ್ಲ, ಒಂದು ರೋಡ್ ಅಲ್ಲ ಸರ್ 40 ಪೋಲಿಗೆ ಒಂದು 40 ಪೋಲಿಂದ ಹೇಳ್ತಾ ಇದ್ದೀನಿ. ಈ ಒಂದು ರೆಡಿ ಇರೋದು, ರೆಡಿ ಇರೋ ಪೋಲಿ ಲೈಟ್ ಆನ್ ಆಗ್ತಿಲ್ಲ, ಅದು ಆಗ್ಬೇಕು. ಆಗ್ಬೇಕು ಅಷ್ಟೇ. ಏನ್ ಮಾಡ್ತೀವೋ ಗೊತ್ತಿಲ್ಲ, ಆಗ್ಬೇಕು. ಅದು ನಮ್ಮ ಕಷ್ಟಗಳು ಅದನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಇಲ್ಲ. ಎಲೆಕ್ಷನ್ ಆಗ್ಬೇಕಾದಾಗ ಅದೇ ರಸ್ತೆ ಒಳಗಡೆ ಇನ್ನೊಂದ್ ಕಡೆ ಒಂದು ಕಂಬ ಹಾಕ್ಬೇಕು ಅಷ್ಟೇ. ಇಲ್ಲಿ ಉಳಿದಿದ್ದೆಲ್ಲ ಹಾಕಿದೆ, ಒಂದೇ ಒಂದು ಕಂಬ ಬಾಕಿ ಉಳ್ಕೊಂಡಿರೋದು. ಒಂದು ಕಂಬಕ್ಕಾಗಿ ಇಡೀ ವ್ಯವಸ್ಥೆನ ವ್ಯವಸ್ಥೆ ಹಾಳಾಗುತ್ತೆ ಹೀಗೆ. ಒಂದು ಕಂಬ ಬಾಕಿ ಇದೆ. ನಾನು ಹೋಗಿ ಬಂದಿರೋದು. ಇಲ್ಲ, ಅವರು ಟೆಕ್ನಿಕಲ್ ಪಾಯಿಂಟ್ ಬಂದಿದ್ರು. ಸ್ಲೀವ್ ಡ್ಯಾಮೇಜ್ ಆಗ್ಬೋದು, ಆಗ ಶಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಆ ಕಾರಣದಿಂದ ನಾವು ಇನ್ನೂ ಚಾರ್ಜ್ ಮಾಡಿರಲಿಲ್ಲ ಸರಿಯಪ್ಪ, ಪರಿಹಾರ ಹೇಳು. ಮಾಡಿಲ್ಲ ಸರ್ ಇದು ನಾನು ಹೇಳ್ತಾರೆ 100% ಅವಸರವೇ ಇದೆ ಸರ್. ನಾನು 3 ವರ್ಷ ಆಯ್ತು ನಮ್ಮಲ್ಲಿ ಪೋಲ್ ಎರೆಕ್ಟ್ ಮಾಡಿ 3 ವರ್ಷ ಆಯ್ತು, ಇನ್ನೂ ಅದೇ ಸಮಸ್ಯೆ ಹೇಳ್ತಾ ಇದ್ದೆ. ಹಾಗಾದ್ರೆ ಬೇರೆಸ್ತ ಸೊಲ್ಯೂಷನ್ ಮಳೆಗಾಲ ಸರ್ ನಮಗೆ 2 ಕಂಬ ಟೆಂಪ್ರರಿ ಓವರ್ ಹೆಡ್ ಇಳಿಸಿ ಅದರಿಂದ ಟೆಂಪ್ರರಿ ಚಾರ್ಜ್ ಮಾಡ್ತಿರ್ತಾರೆ. ಮೀನ್ ವೈಲ್ ಅದನ್ನ ಕೇಬಲ್ ಕೂಡ ರಿಪ್ಲೇಸ್ ಮಾಡೋಕ್ಕೆ ನಾವೀಗ ಮಾಡ್ತೀವಿ ಸರ್. ಅದನ್ನ ಇಷ್ಟನೇ ಯಾಕೆ ಮಾಡಿಲ್ಲ? ಕರೆಕ್ಟ್ ಹೇಳಿದ್ರೆ ಮಾಡಿಲ್ಲ ಸರಿ, ಎಷ್ಟು ದಿವಸ ಮಾಡ್ತೀವಿ? ಓಕೆನಾ? ಸಬ್ಜೆಕ್ಟ್ 2 ಈ ಟಾಯ್ಲೆಟ್ಗಳ ನಿರ್ವಹಣೆ ಬಗ್ಗೆ ನಂಬರ್ ಎಷ್ಟು? ನಿರ್ಮಾಣ ಮಾಡಿದ್ದಾಗಿದ್ದರೂ ಕೂಡ ಆಪರೇಷನ್ ಆಗಲಿಲ್ಲ. ಆಮೇಲೆ ಉಚಿತ ಅದು MCB ಅದೆಲ್ಲ ಫುಲ್ ಹಾಕ್ಬಿಟ್ಟು 10 ರೂಪಾಯಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಮಾತ್ರ ಓಪನ್ ಆಗೋದು ಅಂತ ಮಾಡಿದ್ರು. ಪೇಡ್ ಯೂಸ್ಗೂ ಆಗಿಲ್ಲ. ಆಮೇಲೆ ಕೆಲವೊಂದು ಕಡೆ ಏನು ಮಾಡಿದ್ರು, ಈ ಟಾಯ್ಲೆಟ್ನ ನಿರ್ಮಾಣ ಮಾಡಿದ್ರು. ಸ್ಮಾರ್ಟ್ ಸಿಟಿ ವರ್ಕ್ ಆರಂಭ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಫೇಸಲ್ಲೇ ಆಗಿದ್ದು. ಸ್ಟಾರ್ಟಿಂಗಿನ ಹಾಕ್ಬಿಟ್ಟು ಡಬ ಥರ ಕುಡಿದ್ಬಿಟ್ಟು ಹೋಗ್ಬಿಟ್ಟು ಎಷ್ಟೊಂದು ಕಡೆ ಆ್ಯಕ್ಚುಲಿ UGD ಕನೆಕ್ಷನ್ಸ್ ಇರೋದಿಲ್ಲ, ವಾಟರ್ ಕನೆಕ್ಷನ್ಸ್ ಇರೋದಿಲ್ಲ. ಅದು ನೋಡ್ಕೊಳ್ಳೋದೇ ಎಲ್ಲ ಮಾಡಾಕ್ಬಿಟ್ಟಿದ್ರು. ಇವಾಗ ಏನು ಮಾಡ್ತಾ ಇದೀವಿ ಅಂತಂದರೆ, ಇವಾಗ ಅದನ್ನೆಲ್ಲರೂ ಕೂಡ ಆ್ಯಕ್ಚುಲಿ ರಿನೋವೇಷನ್ ಮಾಡಿ ನಮ್ಮ ದೊಡ್ಡ ಅಭಿವೃದ್ಧಿ ಸಾಹೇಬರು ಡಿಸ್ಕಸ್ ಮಾಡಿದ್ದೀನಿ. ಏನಾಗಿದೆ, ಅದು ರಿನೋವೇಷನ್ ಮಾಡಿ ಪಿಂಕ್ ಟಾಯ್ಲೆಟ್, ಮಹಿಳಾ ಟಾಯ್ಲೆಟ್ ಅಂತ ಮಾಡಬೇಕಂತ. ಅಂದರೆ ಉಚಿತವಾಗಿ ಮಹಿಳಾ ಟಾಯ್ಲೆಟ್ ಅಂತ ಮಾಡಬೇಕಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಸರ್ವೆ ಮಾಡಿಸಿ DPR ರೆಡಿ ಮಾಡಿಸಿ ಆ ಒಂದು ಎಲೆಕ್ಟ್ರಾನಿಕ್ ಏನಿದೆ ಅದನ್ನೆಲ್ಲ ತೆಗೆಸ್ಬಿಟ್ಟು ಮೆಕ್ಯಾನಿಕಲ್ ಆಗಿ ಮಾಡೋ ಥರ ಮಾಡಿಕೊಂಡು, ಎಲ್ಲೆಲ್ಲಿ UGD ಇಲ್ಲ ಆಲ್ರೆಡಿ ಒಂದು UGD ಕನೆಕ್ಷನ್ ಕೊಟ್ಟಿದ್ದೀವಿ, ಎಲ್ಲಿ ವಾಟರ್ ಸಪ್ಲೈ ಎಲ್ಲ ಕನೆಕ್ಷನ್ ಮಾಡ್ಕೊಂಡಿದ್ದೀವಿ. ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಮಹಿಳಾ ಸ್ನೇಹ ಪಿಂಕ್ ಟಾಯ್ಲೆಟ್ ಅನ್ನೋ ಹೆಸರಲ್ಲಿ ಆರ್ಟಿಸ್ಟಿಕ್ ಆಗಿ ಫುಲ್ ಡಿಸೈನ್ ಮಾಡಿಸಿ ಅದನ್ನ ಮಹಿಳೆಯರಿಗೆ ಯೂಸ್ ಮಾಡಬೇಕು ಅನ್ನೋ ಅಷ್ಟು ಕಷ್ಟ 18 ಯೂಸಬಲ್ ಇರೋದು 14. ಇನ್ನು 4 ಲೊಕೇಶನ್ ಪರಿಸ್ಥಿತಿ ಅದ್ರ ಸರಿ ಇಲ್ಲ. 14 ಮಾಡ್ತಾರೆ. ರೀಸನ್ಸ್ ಇದೆ. ಇನ್ನು 14
ಆಪರೇಟ್ ಮಾಡ್ತಾ ಇದ್ದೀವಿ. ಆಪರೇಟ್ ಟೆಂಡರ್ ಅಲ್ಲ ಅದಷ್ಟು ಮಹಿಳಾ ಇದ್ದೀವಿ ಅಂತ ಮಾಡ್ತೀರಾ? ಹೌದು, 14 ಮಹಿಳಾ ಮತ್ತೆ ಪುರುಷರಿಗೆ ಅಲ್ಲ ಪುರುಷರಿಗೆ ಅದೇನಾಗಿದೆ ಸ್ಪೆಷಲ್ ಆಗಿದೆ ಏನಾಗಿದೆ ಅವ್ರ ಲೊಕೇಶನ್ ಆಗಿರುವಂತಹ ಟಾಯ್ಲೆಟ್ಗಳಲ್ಲಿ ಟ್ರೈನ್ ರೋಡಲ್ಲಿ ಮತ್ತೆ ತುಂಬಾ ಕಡೆ ಇದೆ ಅದು ಯಾಕೆಂದ್ರೆ ನಾರ್ಮಲ್ ಆಗಿ ಈ ಟಾಯ್ಲೆಟ್ ಹೆಂಗಿರ್ಬೇಕಂದ್ರೆ ಒಂದು ಮಹಿಳೆ ಒಂದು ಪುರುಷ ಎರಡು ಒಟ್ಟಿಗಿರ್ಬೇಕು. ಮಹಿಳೆಯರಿಗೆ ಜಾಸ್ತಿ ಯೂಸ್ ಆಗಲಿ ಅನ್ನೋದು ಪಿಂಕ್ ಟಾಯ್ಲೆಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ 14 ರೆಡಿ ಮಾಡ್ಲಿಕ್ಕೆ ಟೆಂಡರ್ ಕೂಡ ಕರೆಲಾಗಿದೆ. ತುಂಬಾ ನೋವಿದೆ, ಯಾಕಂದ್ರೆ 18 ಆಗಿದೆ ಸರ್, ಸುಮಾರು ಬಿಗಿನಿಂಗ್ ಆಗಿರ್ತಕ್ಕಂಥದ್ದು. ಇಲ್ಲಿ ಅವರಿಗೆ ಒಂದೇ ಒಂದು ಕೂಡ ಡೋರ್ ಕೂಡ ಓಪನ್ ಆಗಿಲ್ಲ ಸರ್. ಅದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡು ಅದನ್ನು ಕೊಟ್ಟಿದ್ದೀವಿ ಸರ್. ಪೂರ್ತಿ ಮಹಿಳೆಯರಿಗೆ ಡಿಸ್ಕಷನ್ ಮಾಡಿದ್ದೀವಿ. ರಸ್ತೆಯಲ್ಲಿ ಗಲೀಜು ಮಾಡೋದು ಯಾರು ಸರ್? ಚರಂಡಿಗಳಲ್ಲಿ ಅಕ್ಕಪಕ್ಕದ ಮಾಡೋದು ಯಾರು ಸರ್? ಈಕ್ವಲ್ ಆಗಿರ್ಬೇಕು. ಇಲ್ಲಿ ಬಟ್ ಪೂರ್ತಿ ಅದನ್ನೇ ಮಾಡಿದ್ರೆ ಇಸ್ ಇಟ್ ಜಸ್ಟಿಫಿಕೇಶನ್? ಏನಿಲ್ಲ ಸರ್, ಸೇವ್ ಮಾಡಿ ಹಾಗೆ ಎಲ್ಲರಿಗೂ ಯೂಸ್ ಆಗಬೇಕು. ಲೊಕೇಶನ್ ವೈಸ್ ಚಿತ್ರ ಮತ್ತು ಲೊಕೇಶನ್ ವೈಸ್ ಅಂದ್ರೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಯಾವ್ದು ಮಹಿಳೆ ಮಾಡಿದ್ರಿ, ಟೆಂಡರ್ ಕರೆದಿದ್ರಿ, ಟೆಂಡರ್ ಎಸ್ಟಿಮೇಟ್ ಕರೆದಿದ್ರಿ, ಅದರಲ್ಲಿ ಆರ್ಟಿಸ್ಟಿಕ್ ಡಿಸೈನ್ ನಾವು ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಹೊರಗಡೆ ನಾವು ಪಿಂಕ್ ಬಂದು ಹಾಕಿರ್ಬೋದು, ಇದು ಪುರುಷ ಸ್ನೇಹಿ ಅಂತ ಹಾಕ್ಬಿಟ್ರೆ ಅದೇ ಪ್ರಾಬ್ಲಮ್ ಏನಾಗಲ್ಲ. ಸುಮ್ಮನೆ ಕರೆಕ್ಟ್ ಆಗಿ ಅದನ್ನ ಬಂದು ಡಬ್ಬಾ ತರ ತಂದು ಕುದಿಸಿದಾರೆ ಹಿಂಗೆ, ಅದೆಲ್ಲ ಓಪನ್ ಆಗಿ ಇನ್ನೊಂದು ಎಂಟ್ರಿ ಕೊಡೋದು ಅದೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಫೀಸಿಬಲ್ ಇಲ್ಲ. ಅದನ್ನ ತಂದು ಹಾಕಿದಾಗ ಆಕ್ಚುಲಿ ಉಪಯೋಗಿಸ್ತಾರೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ನಾವ್ ಹೇಳ್ದಂಗೆ ಪುರುಷರಿಗೂ ಅಂತ ಒಂದ್ಸರಿ ನಾನು ಲಿಸ್ಟ್ ಕಳಿಸ್ಕೊಂಡು ಚರ್ಚೆ ಮಾಡ್ಬಿಟ್ಟು ಯಾವ್ದು ಪುರುಷ ಯಾವ್ದು ಮಹಿಳೆ ಅಂತ ಚೇಂಜ್ ಮಾಡ್ತಾರೆ ಸರ್. ಅದು 4 ಯಾವ್ದು ಆಗಲ್ಲ ಸರ್. 4 ಬೇಕಂದ್ರೆ ಸರ್ ಕಂಪ್ಲೀಟ್ ಆಗಿ ಅದು ಆಟೋಮೆಟಿಕ್ ಅದನ್ನು ಮತ್ತೆ ಅಷ್ಟೊಂದು ಖರ್ಚು ಮಾಡಿ ಮಾಡೋದು ಫೀಸಿಬಲ್ ಅಲ್ಲ. ಯಾವ್ದು ದುರಸ್ತಿ ಮಾಡಬಹುದು, ಸರಿಪಡಿಸಬಹುದು ಅಂತ ಒಂದು 15 ದಿನದಿಂದ ಕೆಲಸ ಒಂದು 20 ದಿನ ಕೆಲಸ ಮಾಡೋದು ಖಂಡಿತ. ಅದೊಂದು ರೆಕಾರ್ಡ್ ಒಂದು 20 ದಿವಸ ಹಾಗೆ ಸಮಯ ಕೊಟ್ಟರೆ ನಾವು ಮುಂದಿನ ಮೀಟಿಂಗ್ ಅಲ್ಲಿ ಅದಕ್ಕೆ ಮತ್ತೆ ಕೇಳೋ ₹5 ಕಾಯಿನ್ ಎಲ್ಲೂ ಹೋಗ್ತೀರಿ ನೀವು? ಸರಿ ಮಾಡಿರೋದು ಒಳ್ಳೇದೇ ಕಮಿಷನ್ ಸರ್, ರಿಯಲಿ ಒಂದು ಒಳ್ಳೆ ಇದೆ. 18-14 ನೀವು ಪುರುಷರಿಗೆ ಸಪರೇಟ್ ಮಾಡಿದ್ರೇ ಒಳ್ಳೇದು ಕಾಣುತ್ತೆ ಸರ್. ಟಾಯ್ಲೆಟ್ಗಳು ಅಡಿಷನ್ ಟು ದಿಸ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಶಾಸಕರೇ ಸರ್. ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ಟಾಯ್ಲೆಟ್ ಹೋಗಿ ಸರ್ ಗಬ್ಬನಾಥ ಸರ್. ನಾನು ಫಂಡಮೆಂಟಲ್ ಸರಿ ಇದೆ ಅಂತ ಹೇಳಲ್ಲ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ವಾಟ್ಸ್ಆಪ್ ಲೊಕೇಶನ್ ಸಮೇತ ಕೊಡ್ತೀವಿ. ಅವರೆಲ್ಲರೂ ಕೂಡ ಫೋಟೋ ತೆಗೆದುಕೊಂಡು ಅದಕ್ಕೆ 70 ಪ್ಲಾನ್ ಹಾಕ್ತಾ ಇರೋ ಹುಡುಗಿ ಆ ಸಮೇತ ಆಕ್ಚುಲಿ ಬಂದು ವಾಟ್ಸ್ಆಪ್ ಮಾಡ್ತಾ ಇದ್ದೀನಿ. ಕಂಪೇರಿಟಿವ್ಲಿ ಅಂದ್ರೆ ಒಂದು 6-8 ತಿಂಗಳು ಒಂದು ವರ್ಷ ಹಿಂದೆ ಇದ್ದ ಪರಿಸ್ಥಿತಿ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಸುಧಾರಣೆ ಆಗಿದೆ. ಇನ್ನು ಕೆಲವೊಂದು ಆಗೋದಿದೆ. ಯಾಕಂದ್ರೆ ಒಂದ್ಸರಿ ಸಾಹೇಬ್ರು ಮೊದಲನೇ ಸಾರಿ ಬಂದಾಗಿದ್ರು ಕೂಡ ಅದಕ್ಕೆ ಟಾಯ್ಲೆಟ್ಗಳನ್ನೇ ಪರೀಕ್ಷೆ ಮಾಡೋಣ ಅಂತ ಹೇಳಿದ್ರು. ಯಾಕಂದ್ರೆ ಹೋಗಿ ಬರಬೇಕಾದ್ರೆ ಕಂಪೇರಿಟಿವ್ಲಿ ಸುಧಾರಣೆ ಆಗಿದೆ. ನಾಳೆ ನಡೀತೀವಿ ಸರ್. ಅವ್ರಿಗೆ ರಿಕಾರ್ಡ್ ಮಾಡಿ ನಮ್ಮವ್ರ ಪ್ರೊವೈಡ್ ಮಾಡಿ MP ಬರ್ದು ರೆಕಾರ್ಡ್ ಮಾಡಿ ಅದಕ್ಕೆ ಬಿಲ್ ಪಾಸ್ ಆಗಬೇಕು. ಆವಾಗ ಅವರು ಮೇಂಟೈನ್ ಮಾಡೋದು ನಿಲ್ಲಿಸ್ಬಿಟ್ಟ. ಲಾಸ್ಟ್ ಒಂದು ಆಲ್ಮೋಸ್ಟ್ 8 ತಿಂಗಳು ಮೇಂಟೆನೆನ್ಸೇ ಇಲ್ಲ. ಒಂದು ಸಣ್ಣ ಪೇವರ್ ಸ್ಟೋನ್ ಇರ್ತಿಲ್ಲ, ಒಂದು ಸಣ್ಣದು ಗ್ರಿಡ್ ಚೇಂಬರ್ ಅಂತ ಏನಿದೆ ಅದನ್ನ ಖಾಲಿ ಇದೆ ಅದನ್ನ ಹಾಕಿಲ್ಲ. ಹೋಲ್ ಸ್ಮಾರ್ಟ್ ಸಿಟಿ ಡೆವಲಪ್ ಮಾಡೋದು ABD ಇದೆ, ಅಷ್ಟು ಪ್ಲೇಸಸ್ ಮೇಂಟೆನೆನ್ಸ್ ಆಗಿರಲಿಲ್ಲ. ಡಿಸೆಂಬರ್ 1ನೇ ತಾರೀಕಿಂದ ನಮ್ಮ ಕಾರ್ಪೊರೇಷನ್ ಹಸ್ತಾಂತರ ಅಂತ ಗೌರ್ಮೆಂಟ್ ಇಂದ ಡಿಸಿಷನ್ ಆಯ್ತು. ಅವಾಗಾದ್ರೂ ನಮ್ಗೆ ಒಂದು ಸ್ವಲ್ಪ ಲಿಬರ್ಟಿ ಸಿಗುತ್ತೆ, ನಾವು ಕಾರ್ಪೊರೇಷನ್ ಇಂದ ಮಾಡೋಣ, ಫಂಡ್ಸ್ ಆಪರೇಟ್ ಮಾಡಲಿಕ್ಕೆ ಚಾನ್ಸ್ ಕೊಡ್ತಾರೆ ನಾವು ಅಂತ ಅಂದ್ಬಿಟ್ಟು ಮಾಡಿದ್ವಿ. ಬಟ್ ಡಿಸೆಂಬರ್ಲ್ಲೂ ಕೊಡಲಿಲ್ಲ, ಜಾನ್ವರಿಲೂ ಕೊಡಲಿಲ್ಲ. ಈ ಮಾರ್ಚ್ 25-26 ಒಂದು ಬೋರ್ಡ್ ಮೀಟಿಂಗ್ ಆಯ್ತು. ಬೋರ್ಡ್ ಮೀಟಿಂಗ್ ದೊಡ್ಡ ಸೆಕ್ರೆಟರಿ ಇದ್ರು, ಆನ್ಲೈನ್ ಅಲ್ಲೇ MD ಮಾಡ್ಲಿಕ್ಕೆ ಮಾಡಿದ್ದು. ನಮ್ಮ ಬೋರ್ಡ್ ಎಲ್ಲರೂ ಬಂದಿತ್ತು. ಜೊತೆಗೆ ಕಾವೇರಿ ಮೇಡಮ್ ಅಡ್ಮಿನಿಸ್ಟ್ರೇಟರ್ ಕೂಡ ಅವರು ಇದ್ರು, ಹೂವಿತಾ KUEDC MD ಅವರು ಇದ್ರು. ಸೊ ಅಲ್ಲಿ ಬಂದ್ಬಿಟ್ಟು ಶಿವಮೊಗ್ಗ ಒಂದೇನೆ ಆಕ್ಚುಲಿ ಅತಿ ಸ್ವಲ್ಪ ನಾವು ಅಸೆಟ್ ಟ್ರಾನ್ಸ್ಫರ್ ಮಾಡಿರೋದು, ಹ್ಯಾಂಡ್ ಮಾಡಿರೋದು, ಡಿಜಿಟಲೈಸೇಷನ್ ಮಾಡಿರೋದು, ರೆಕಾರ್ಡ್ ಫಿಕ್ಸ್ ಮಾಡಿರೋದು ಅದೆಲ್ಲ ಒಂದು ಆಸ್ ಪರ್ ಲಾ ಮಾಡ್ಕೊಂಡಿರೋದು ರೆಡಿ ಆಗಿರೋದು. ಆಗ ಫಂಡ್ ಟ್ರಾನ್ಸ್ಫರ್ ವಿಷಯಕ್ಕೆ ಬಂದಾಗ ಏನ್ ಮಾಡಿದ್ರು, ಅವ್ರು ಮತ್ತೆ ಹೇಗೆ ಗೊಂದಲ ಸಿಗಾಕೊಟ್ರು. ಕಾರ್ಪೊರೇಷನ್ ಹಾಕ್ಬಿಟ್ಟ ಅಂತಂದ್ರೆ ಎಲ್ಲ ಕೌನ್ಸಿಲರ್ಸ್ ಕಾರ್ಪೊರೇಷನ್ ಬಂದಾಗ ಆ ದುಡ್ಡ ಎಲ್ಲ ಬೇರೆ ಬೇರೆ ಜನ ಪಡ್ಸ್ಕೊಂಡ್ಬಿಡ್ತಾರೆ. ಹಂಗಾಗೋದಿಲ್ಲ. ಅದು ಜಾಯಿಂಟ್ ಸಿಗ್ನೇಚರ್ ಬಗ್ಗೆ KUEDC ಮತ್ತೆ ನಮ್ಗೆ ಇರಬೇಕು ಆ ಥರದೇನೋ ಒಂದಿಷ್ಟು ಗೊಂದಲ ಆಯ್ತು. ಅವರವರೇ ಡಿಸಿಷನ್ ತಗೊಂಡು ಏನ್ ಮಾಡಿದ್ರು ಕೊನೆಗೆ ಅಂತಂದ್ರೆ ನೆಕ್ಸ್ಟ್ ಐಪವರ್ ಸ್ಯಾಂಕ್ಷನ್ ಕಮಿಟಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ 15 ತಿಂಗಳಿಗೆ ಆಗತ್ತೆ ಸದ್ಯಕ್ಕೆ. ಅಲ್ಲಿ ಈ ಮ್ಯಾಟ್ನ ಇಟ್ಟು ಕಾರ್ಪೊರೇಷನ್ಗೆ ವರ್ಗಾವಣೆ ಮಾಡಬೇಕು, ಯಾವ ರೀತಿ ಅದನ್ನ ಆಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ರೆಡಿ ಮಾಡಿ ಕೊಡ್ತೀವಿ ಅಂತ ಅಂದ್ರು. ನಾನು ಹೇಳಿದೆ ಈಗಾಗಲೇ 1 ವರ್ಷದಿಂದ ಆಕ್ಚುಲಿ ಮೇಂಟೆನೆನ್ಸ್ ಮಾಡಿಲ್ಲ, ದುಡ್ಡು ಬರಲ್ಲ ಅಂತ ಕಾಂಟ್ರಾಕ್ಟ್ ಮುಂದೆ ಬರ್ತಾ ಇಲ್ಲ. ಹೆಸರು ಮಾತ್ರ ಆಕ್ಚುಲಿ ಬಂದ್ಬಿಟ್ಟು ಬ್ರಾಡ್ ರಿಬೇಲ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಮಾರ್ಟ್ ಸಿಟಿ ಅಂತ ಎಲ್ಲ ಹಾಕೊಂಡಿದ್ದೀವಿ. ಜನ ಬಂದು ತುಂಬಾನೇ ಬೈತಾ ಇದ್ದಾರೆ ಆಕ್ಚುಲಿ ಬಂದ್ಬಿಟ್ಟು ಸ್ಮಾರ್ಟ್ ಸಿಟಿ ವರ್ಕ್ ಹೇಗಿದೆ ಅಂತ.
ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು ಮುಖ್ಯ ಅಲ್ಲ, ಅದು ಮೇಂಟೈನ್ಮೆಂಟ್ ಚೆನ್ನಾಗಿ ಕಾಣೋದು ಮುಖ್ಯ. ಹಾಗಾಗಿ ಇಡೀ ಸ್ಮಾರ್ಟ್ ಸಿಟಿಗೆ ಆಕ್ಚುಲಿ ಒಂದು ಕೆಟ್ಟ ಹೆಸರು ಬರ್ತದೆ. ನೀವು ಈ ತರ ಇಂಡಿಷನ್ ತಗೊಳ್ಳೋದಂತ ಐ ಆಮ್ ಎ ಓರೋಸಿಯಸ್ ಆಗಿ ಆರ್ಗ್ಯೂ ಮಾಡಿದೆ ನಮ್ಮ ಮಾರ್ಚ್ 25-15 ಕೊನೆ ಅದ್ರ ಫಲವಾಗಿ ಕೊನೆಗೆ ಏನ್ ಮಾಡಿದ್ರು, ಆಯ್ತು ಒಂದು ಕೆಲಸ ಮಾಡಿ ಇವಾಗ ಒಂದು 5 ಸೆಕ್ರೆಟರಿ ಕಮಿಟಿ ಆಗಿ ಅಂತ ಅಂದ್ಬಿಟ್ಟು ಬೋಲ್ಡ್ ಡಿಸಿಷನ್ ಆಯ್ತು. ಮಾಡ್ಬೋದು, ಅದನ್ನ ಪರಿಶೀಲನೆ ಮಾಡಿ ಕಾರ್ಪೊರೇಷನ್ ಇರುತ್ತೆ ಸರ್ಟಿಫೈ ಮಾಡಿ MD ಸ್ಮಾರ್ಟ್ ಸಿಟಿಗೆ ಪೇಮೆಂಟ್ ಮಾಡ್ಬೋದು. 50,000 ಬರುತ್ತೆ, 1 ಲಕ್ಷ 2 ಲಕ್ಷ ಇಂದ ಏನ್ ಬರುತ್ತೆ ಪೇಮೆಂಟ್ ಮಾಡ್ಬೋದು ಅಂತ ಸೈನ್ ಮಾಡಿ ಕೊಟ್ಟಿದ್ದಾರೆ. ಮೊನ್ನೆ 3-4 ಡೇಸ್ ಆಯ್ತು ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಕಾಂಟ್ರಾಕ್ಟರ್ಗೆ ನಾವು ಇಂಜಿನಿಯರ್ಸ್ ಎಲ್ಲ ಕಮ್ಯುನಿಕೇಟ್ ಮಾಡಿಸಿದ್ದೀನಿ. ಈಗ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಕೆಲಸ ಕೆಲವು ಕಡೆ ಸ್ಟಾರ್ಟ್ ಮಾಡಿದರೆ ಕೆಲವು ಕಡೆ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಅದನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರೋಗ್ರೆಸ್ನ ತಾವು ಹೇಳಿ ಇವಾಗ ಸಮರೋಪಾದಿನಲ್ಲಿ ಬಿಫೋರ್ ಮಾನ್ಸೂನ್ ಆಕ್ಚುಲಿ ಬಂದ್ಬಿಟ್ಟು ಎಲ್ಲಾ ಪೇವರ್ ಸ್ಟೋನ್ ಕೂಡ ಸುಸ್ಥಿತಿಗೆ ಬರಬೇಕು. ಆ ಗ್ರಿಲ್ಸ್ ಮಾತ್ರ ಆಕ್ಚುಲಿ ಮುಗಿದೋಗಿದೆ, ಅದು ಕ್ವಾಂಟಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಏನ್ ಮಾಡ್ಬೇಕು ಅಂತ ಸಭೆಯಲ್ಲಿ ಈಗ ಯಾವುದೇ ಗ್ರಿಲ್ಸ್ ಹಾಕೋದು ಯಾವುದನ್ನು ಹಾಕಬೇಕು. ಸ್ಮಾರ್ಟ್ ಸಿಟಿನ ಆಕ್ಚುಲಿ ಬಂದ್ಬಿಟ್ಟು ಎನರ್ಜೈಸ್ ಮಾಡೋದು, ಕಂಟಿನ್ಯೂ ಮಾಡೋದು, ಪವರ್ ಕೊಡೋದು ಅಥವಾ ಅದನ್ನ ಕರ್ಟೈಲ್ ಮಾಡೋ ಅಧಿಕಾರನ ಆಯಾ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಒಂದೊಂದು ಸ್ಟೇಟ್ ಗೌರ್ಮೆಂಟ್ ಒಂದೊಂದರ ಮಾಡಿದೆ. ಕೆಲವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನಾಗಿದೆ, ತುಂಬಾ ಪವರ್ ಕೊಟ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಎಲ್ಲಾ ಕೆಲಸಗಳು ಕೂಡ ಬೇರೆ ಬೇರೆ ಕೆಲಸಗಳು ಕೂಡ ಸ್ಮಾರ್ಟ್ ಸಿಟಿ ಇಂಟ್ರೆಸ್ಟ್ ಮಾಡಿ ತುಂಬಾ 500,000 ಇಂದ 2,000 ಹೆಚ್ಚಿಸ್ಕೊಂಡು ಬೇರೆ ತರ ಕೊಟ್ಟು ಸ್ಮಾರ್ಟ್ ಸಿಟಿ ವಿಜೃಂಭಿಸ್ತಾ ಇದೆ. ಕೆಲವು ಸ್ಟೇಟ್ ಗೌರ್ಮೆಂಟ್ ದೇ ಡೋಂಟ್ ವಾಂಟ್ ಟು ಕಂಟಿನ್ಯೂ ಸ್ಮಾರ್ಟ್ ಸಿಟಿ. ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಸ್ ಆಲ್ಸೋ ಒನ್ ಆಫ್ ದಿ ಗೌರ್ಮೆಂಟ್ ದೇ ಹ್ಯಾವ್ ಟೇಕನ್ ಎ ಡಿಸಿಷನ್ ದಟ್ ಸ್ಮಾರ್ಟ್ ಸಿಟಿ ಲಿಕ್ವಿಡೇಟ್ ಆಗಬೇಕು, ಅಂದ್ರೆ ಕ್ಲೋಸ್ ಮಾಡಬೇಕು ಸ್ಮಾರ್ಟ್ ಸಿಟಿ. ಸೊ ಆ ಡಿಸಿಷನ್ ತಗೊಂಡಿರೋದ್ರಿಂದ ವರ್ಷ ಮಾರ್ಚ್ ಇರ್ಬೋದು, ನೆಕ್ಸ್ಟ್ ಮೇ ಜೂನ್ ಇರ್ಬೋದು, ಅಕೌಂಟಿಂಗ್ ಫೈನಾನ್ಷಿಯಲ್ ಇಯರ್ ಮತ್ತೆ ಬೋರ್ಡ್ ಮೀಟಿಂಗ್ ನೋಡ್ಬಿಟ್ಟು ಒಂದು ವೆರಿ ಶಾರ್ಟ್ಲಿ ಬಂದು ಲಿಕ್ವಿಡೇಟ್ ಮಾಡುವಂತಕ್ಕೆ ಸ್ಮಾರ್ಟ್ ಸಿಟಿನ ತಗೊಂಡಿದ್ದಾರೆ. ಸೊ ಹಂಗಾಗಿ ಸ್ಮಾರ್ಟ್ ಸಿಟಿಗೆ ಯಾವ ಸ್ಟಾಫ್ ಮೀಟಿಂಗು ಆ ಥರದ್ದು ಯಾವುದೂ ಇಲ್ಲ, ಎಕ್ಸೆಪ್ಟ್ ಜನರಲ್ ಬಾಡಿ ಮೀಟಿಂಗ್ ಮಾತ್ರ ಬೋರ್ಡ್ ಮೀಟಿಂಗ್ ಮೊನ್ನೆ ಮಾಡಿದ್ದಾರೆ. ಹಾಗಾಗಿ ಈ ಡಿಸಿಷನ್ ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ, ನಾವು ಕಾರ್ಪೊರೇಷನ್ ಎಂಪ್ಲಾಯ್ಸ್ ತೆಗೆದುಬಿಟ್ಟಿದ್ದೀವಿ. ಯಾವ ಸ್ಮಾರ್ಟ್ ಯಾವ ಎಂಪ್ಲಾಯೀಸ್ ಇಲ್ಲ, ಇವರೆಲ್ಲ ಬರೀ ಕೆಲಸ ಸಹಾಯ ಮಾಡಕ್ಕೆ ನಾನು ಕಾರ್ಪೊರೇಷನ್ ತಗೊಂಡಿದ್ದೀನಿ ಜಸ್ಟ್ 2 months 3 months ಮಾತ್ರ. ಆಮೇಲೆ ಇನ್ನು ಅಲ್ಲಿ ಇರುವಂತ ಪೋಸ್ಟ್ಗಳಿಗೆಲ್ಲೂ ಕೂಡ ನಮ್ಮ ಇಂಜಿನಿಯರ್ಸ್ ಏನ್ ಮಾಡಿದ್ದೀನಿ, ಇನ್ಚಾರ್ಜ್ ಹಾಕೊಂಡಿದ್ದೀನಿ. ಸೊ ಇವಾಗ ತೇಜು ಇವಾಗ ಮಾತಾಡ್ತಾ ಇರೋದು ಇನ್ ಕೆಪಾಸಿಟಿ ಆಫ್ ಎ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸ್ಮಾರ್ಟ್ ಸಿಟಿ ಮಾತಾಡ್ತಿದ್ದಾರೆ. ಬಟ್ ಆದ್ರೆ ಅವರಿಗೆ ಫುಲ್ ಇನ್ ಸ್ಮಾರ್ಟ್ ಸಿಟಿ ಆಡೋವರೆಗೂ ಗೊತ್ತಿಲ್ಲ, ಆದ್ರಿಂದ ನನಗೆ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಅವರಿಗೆ ಸ್ವಲ್ಪ ಪೆಂಡಿಂಗ್ ಎಷ್ಟರೊಳಗಿದೆ ಸರ್? 2 ವರ್ಷ ಮುಗಿದಿದೆ, ಮುಗಿದು ಇನ್ನ 5 ವರ್ಷ 3 ವರ್ಷ ಸರ್. ಬಿಟ್ವೀನ್ ಇದು ಏನು ಜೈಲ್ ಸರ್ಕಲ್ ಟು ಅಲ್ಲಿ ಉಷಾ ನರ್ಸಿಂಗ್ ಹೋಮ್ ವರೆಗೆ ಮುಗ್ದಿದೆ ಸರ್. 5 ವರ್ಷ ಮುಗ್ದಿಲ್ಲ ಸರ್. ಆ ಫುಟ್ಪಾತ್ ಯಾಕೆ ಸರ್ ಅದೇ ಥರ ಇಟ್ಕೊಂಡಿದ್ದೀರಿ? ಇನ್ನು ಫುಟ್ಪಾತ್ ಯಾಕೆ ಸ್ಟಡಿ ಮಾಡಿಸಲ್ಲ ಸರ್? ಸರ್ ನೀವು ಯಾರು ಒಬ್ರು ಈ ಕಡೆಯಿಂದ ಲಕ್ಷ್ಮೀ ಟ್ಯಾಕ್ಸಿಯಿಂದ ಉಷಾ ನರ್ಸಿಂಗ್ ಹೋಮ್ ವರೆಗೆ ರೈಟ್ ಸೈಡಿಗೆ ನಡ್ಕೊಂಡು ಹೋಗ್ಬಿಟ್ರು ಬಹುಮಾನ ಕೊಡ್ತೀನಿ ಸರ್ ಫುಟ್ಪಾತಲ್ಲಿ. ಅದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕಿತ್ತು ಸರ್ ಕಾಂಟ್ರಾಕ್ಟ್ರು. ಏನೇಂತಾರೆ ಫುಟ್ಪಾತ್ ಮಾಡಿದೀವಿ, ಬಟ್ ಫುಟ್ಪಾತ್ ಫ್ರೆಂಡ್ಲಿ ಯೂಸಬಲ್ ಇಲ್ಲ. ಒಬ್ಬರು ನಡ್ಕೊಂಡು ಹೋಗ್ಬಿಡಿ ಸರ್ ಲಕ್ಷ್ಮೀ ಟ್ಯಾಕ್ಸಿಯಿಂದ ಉಷಾ ನರ್ಸಿಂಗ್ ಹೋಮ್ ವರೆಗೆ. ಸರ್ ಒಂದೊಂದಡಿ ಹೈಟು ಯಾರು ಮಾಡ್ತಾರೆ ಸರ್ ಹಿಂಗೆ ಸರ್? ಅದಕ್ಕೆ ಸೊಲ್ಯೂಷನ್ ಸರ್, ಅದಕ್ಕೆ ಸೊಲ್ಯೂಷನ್ ಅಲ್ಲ ಅದು ಸರ್. ಅದಕ್ಕೆ ಕಾಂಟ್ರಾಕ್ಟ್ ಲಕ್ಷ್ಮೀ ಟ್ಯಾಕೀಸ್ ಇಂದ ಉಷಾ ನರ್ಸಿಂಗ್ ಹೋಮಿಗೆ ರೈಟ್ ಸೈಡ್ಗೆ ನಡ್ಕೊಂಡು ಹೋಗ್ಬಿಡಿ ಫುಟ್ಪಾತ್ ಅಲ್ಲಿ. 1 ಅಡಿ ಆಯ್ತು, 1.5 ಅಡಿ ಆಯ್ತು, 3 ಅಡಿ ಆಯ್ತು. ಹೌದು. ಸೊ ಅದಕ್ಕೋಸ್ಕರ ಅದು ರೆಕ್ಟಿಫೈ ಮಾಡಕ್ಕೆ ಆಸ್ ಪರ್ ಅಲ್ಲಿ ಡ್ರೈವ್ ಬಂದಿದೆ, ಸರಿ ಮಾಡಬೇಕು. ಆಲ್ರೆಡಿ ಮಾಡ್ಬಿಟ್ಟಿದ್ದೀರಿ, ಆಲ್ರೆಡಿ ತಪ್ಪಾಗಿಬಿಟ್ಟಿದೆ. ಒಂದೇ ಒಂದು ಗಮನ ಸರ್, MLA ಸಾಹೇಬ್ರ ಗಮನಕ್ಕೆ ಉಷಾ ನರ್ಸಿಂಗ್ ಹೋಮ್ ಅಂದ್ರೆ ರಸ್ತೆ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಫುಟ್ಪಾತ್ ಉದ್ಘಾಟನೆ ಆದಂಗಾಗಿದೆ. ಎಲ್ಲ ಫುಟ್ಪಾತ್ ಹಣ ಖರ್ಚು ಮಾಡಿ ಅಲ್ಲಿ ಫುಟ್ಪಾತ್ ನೋಡಿ ಸರ್, ಎಲ್ಲರ ಗಮನದಲ್ಲಿದೆ, ವರ್ಕ್ ಆಗ್ತದೆ. ಯಾರು ಅವರ ಬಗ್ಗೆ ಗಮನ ಗಣಪತಿ ದೇವಸ್ಥಾನ ಕಡೆಯಿಂದ ಯಾರು ಬೇಕಾದ್ರೆ ನುಗ್ಬೋದು. ಸರ್ 4 ಕಡೆಗೆ ಫುಟ್ಪಾತ್ ಇಲ್ಲ ಸರ್, ಗಮನ ಹರಿಸಿಲ್ಲ ಸರ್, ಯಾರು ಅದನ್ನ ಗಮನ ಹರಿಸಿಲ್ಲ.
ಚೇಂಬರ್ಗಳನ್ನು ಮಾಡಿದ್ದೀರಿ ಸರ್. ಯಾರಾದ್ರೂ ಎಡಭಾಗದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಸರ್. ಕೋರ್ಟ್ ಮುಂದೆ ಒಂದು ಅಲ್ಲಿಂದ ಅಲ್ಲಿ ತನಕ ಸರ್ ಪ್ರತಿ 20 ಮೀಟರ್ಗೆ ಒಂದೊಂದು ಚೇಂಬರ್ ಇದೆ ಸರ್. ಯಾವ ವೆಹಿಕಲ್ ತಗೊಂಡೋದು ದಡ್ ಇದೆ ಸರ್. ಹೂ ವೀಲರ್ ತಗೊಂಡೋಗೋದೆಲ್ಲ ಈ ಕಡೆ ಬೆಳಕು ಬರ್ತಾರೆ. ಯಾರು ಸ್ಮಾರ್ಟ್ ಸಿಟಿ ಚೇಂಬರ್ ಮೇಲ್ ನೀರು ಹರಿತಾ ಇದೆ ಮೇಲೆ ಮೇಂಟೆನೆನ್ಸ್ ಇಲ್ಲ. ನಮ್ಗೆ ಹೆದರಿಕೆ ಏನಾದ್ರು UGD ಸ್ಮೆಲ್ ಅಂದ್ರೆ ಸ್ಮೆಲ್. ರೋಡ್ ಮೇಲೆ ನಿಂತಿದೆ ಅರ್ಧ ಅಡಿ ನೀರು. ಯಾರು ಮಹಾನಗರ ಪಾಲಿಕೆ ಅವ್ರಿಗೆ ಬರಲ್ಲ ಅಂದ್ರೆ ಸ್ಮಾರ್ಟ್ ಸಿಟಿ ಅವರು 2 ಸತಿ 3 ಕಂಪ್ಲೇಂಟ್ ಮಾಡಿದೆ. ಮೇಲ್ಗಡೆ ನೀರು ನಿಲ್ತಾ ಇದೆ. ಮೊನ್ನೆ ನಾನು UGD ಇಂಜಿನಿಯರ್ ಅವರಿಗೆ ಕಾಲ್ ಮಾಡಿ ಹೇಳಿದೆ. ಮಹಾವೀರ ಸರ್ಕಲ್ನಿಂದ UGD ಚೇಂಬರ್ ಇದೆ ಸರ್. ಚೇಂಬರ್ ಹಾಕಿರ್ತಾರಲ್ಲ ಸ್ಟೀಲು, ಅದು ಮೇಲ್ ಬರುತ್ತೆ. ಹೌದು ಸರ್. ನೀವು ಏನ್ ಗೊತ್ತಾ, ಸರ್ಕಾರ ಕೊಡ್ಬೇಕಾದ್ರೆ ಯು ಹ್ಯಾವ್ ಟು ಎಜುಕೇಟ್ ದೆಮ್ ಸರ್. ಅವ್ರಿಗೊಂದು ಪ್ರಾಪರ್ ಎಜುಕೇಶನ್ ಕೊಡ್ಬೇಕು ಸರ್. ನೀವು ಇಡೀ ಶಿವಮೊಗ್ಗ ಒಂದ್ಸತಿ ಸುತ್ತಾಕಿ ಸರ್. ಆ ಏನು ಕೇಬಲ್ ಚೇಂಬರ್ ಮಾಡಿದ್ದೀರಾ ಮೋಸ್ಟ್ ಅನ್ಸೈಂಟಿಫಿಕ್ ಸರ್. 20 ಮೀಟರ್ 15 ಮೀಟರ್ಗೆ ಒಂದೊಂದು ಚೇಂಬರ್ ಇದುವರೆಗೂ ಒಂದ್ ಸೈನು ಮುಟ್ಟಿಲ್ಲ ಸರ್. ಕ್ಲಾಸ್ ದೊಡ್ಡ ಕೇಬಲ್ ಇದೆಯಲ್ಲ ನಿಮಗೆ ಬರುತ್ತೆ ಅವ್ರಿಗೆ ಬರುತ್ತೆ. ಯಾಕಂದ್ರೆ ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ ಸಭಾಭವನ ಅಲ್ಲಿ ಮುರ್ಕೊಂಡ್ಬಿಟ್ಬಿಟ್ರೆ ನಿಲ್ಲಿಸ್ಬಿಟ್ಟಿದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ ಮೈನ್ ಹಾಸ್ಪಿಟಲ್ 1 ನಿಮಿಷ 3-4 ಕಡೆ ಆ ಥರ ಹಲವಾರು ವರ್ಷದಿಂದ ಕ್ರಮ ಇದೆ. ಮೊನ್ನೆ ಶಾಸಕರಿಗೆಲ್ಲ ಈಗ ಖಾಸಗಿ ಬಸ್ ನಿಲ್ದಾಣ ನಾವು 5-6 ತರ ಅಡ್ರೆಸ್ ಮಾಡಿದ್ದೀವಿ ಸರ್. ಒಂದು ಶೌಚಾಲಯದ ಬಗ್ಗೆ ಬರ್ತೀನಿ. ಶೌಚಾಲಯ ಮಾತಾಡೋಕ್ಕಿಂತ ಮೊದಲು ಖಾಸಗಿ ಬಸ್ ನಿಲ್ದಾಣಕ್ಕೆ ಅದು ದೊಡ್ಡ ಕ್ಯಾಂಪಸ್ ಇತ್ತು. KSRTC ಅವರಿಗೆ ಅವ್ರದೇ ಆದಂತ ಸ್ಟಾಫ್ ಇದ್ರು, ಹೊರಗುತ್ತಿಗೆ ಹೋಗಿದ್ರು, ಎಲ್ಲ ಕ್ಲೀನ್ ಚೆನ್ನಾಗಿ ಇಟ್ಕೊಳ್ತಾ ಇದ್ರು. ಬಟ್ ನಮ್ಮ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕ್ಲೀನಿಂಗ್ ಸರಿಯಾಗಿಲ್ಲ. ನಮ್ಮ ಹುಡುಗರು ಕೇಳಿದ್ರೆ, ಹೆಲ್ತ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವರೇ ಬಂದ್ಬಿಟ್ಟು ಅಲ್ಲೂ ಕ್ಲೀನ್ ಮಾಡಬೇಕು, ಈ ತರ ಎಲ್ಲ ಆಗಿತ್ತು. ಅದಕ್ಕೋಸ್ಕರ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಕ್ಲೀನ್ ಮಾಡಲಿಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ 10 ಜನ ಎಕ್ಸ್ಕ್ಲೂಸಿವ್ ಸ್ಟಾಫ್ ಓನ್ಲಿ ಬರೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಬೇಕು. ಆ ತರದ್ದು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಟೆಂಡರು ಕೊಟ್ಟಾಗಿದೆ, ಒಟ್ಟಾಡು ಕೊಟ್ಟಾಗಿದೆ, ಜನ ಕೆಲಸ ಮಾಡ್ತಾ ಇದ್ದಾರೆ. 10 ಜನ ಇದ್ದಾರೆ. ಬಟ್ ಆದ್ರೆ 10 ಜನದಲ್ಲಿ ಒಂದು 6-7 ಜನ ಎಲ್ಲ ವಯಸ್ಸಾಗಿರೋರು, ಮುದುಕರು, ಈ ತರದವರು ಅಂದ್ರೆ ಕಾಂಟ್ರಾಕ್ಟ್ ಸರಿಯಾದ ರೀತಿ ಒಳ್ಳೆಯವ್ರನ್ನ ಕೊಡ್ತಾರೆ, ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಅದನ್ನು ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಅದನ್ನು ಮನಗಂಡಲ್ಲಿ ಮಾಡಿದ್ವಿ. ಆ ಸ್ಮಾರ್ಟ್ ಸಿಟಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನ ಓನರ್ಸ್ಗಳು ಮತ್ತೆ ಏಜೆಂಟ್ಸ್ಗಳು ಇದ್ರಲ್ಲ, ಅವರೆಲ್ಲ ಒಂದು 40-50 ಜನ ಸಭೆ ಮಾಡಿದೆ ಮೊನ್ನೆ. ಅವ್ರಿಗೆಲ್ಲರೂ ಕೂಡ ಕಷ್ಟೇ ನೋಡಿ, ಈ 10 ಜನ ಕೊಟ್ಟಿದ್ದೀವಿ ನಾವು. ಈ 10 ಜನ ಬೆಳಿಗ್ಗೆ ಒಂದು ಶಿಫ್ಟ್, ಮಧ್ಯಾಹ್ನ ಒಂದು ಶಿಫ್ಟ್, 5 ಜನ ಬರ್ತಾರೆ. ಫುಲ್ ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಸೇರಿಸಿ ತೊಳೆಯೋ ಜವಾಬ್ದಾರಿ, ಈ ಫುಲ್ ಚೆನ್ನಾಗಿರೋ ಜವಾಬ್ದಾರಿ. ಅವ್ರು ಕೆಲಸ ಮಾಡಿದ್ದಾರೆ, ಕೆಲಸ ತೆಗೆಯೋ ಜವಾಬ್ದಾರಿ ನಿಮ್ದು. ನೋಡ್ಕೊತಾ ಇರಿ, ಕೆಲಸ ಮಾಡಿದ್ರೆ ತಕ್ಕ ನಮ್ಮನ್ನು ತಿಳಿಸಿ ಅಂತ ಅಂದ್ಬಿಟ್ಟು ಅವ್ರಿಗೆ ಎಚ್ಚರಿಕೆ ತರ ಇಟ್ಟಿದ್ದೀವಿ. ಆ ಯಾರೋ ವಯಸ್ಸಾಗಿರೋದು ಅದನ್ನ ತಲುಪಿಸ್ಬಿಟ್ಟು ಒಳ್ಳೊಳ್ಳೆಯವ್ರನ್ನ ಕೊಟ್ಟು ಮಾಡ್ಲಿಕ್ಕೆ ಮಾಡಿದ್ದೀವಿ. ಇದು ಒಂದು ಭಾಗ ಆಗುತ್ತೆ ಸರ್. 2ನೇ ಭಾಗ CCTVಗಳೆಲ್ಲ ಹೊರಟೋಗ್ಬಿಟ್ಟಿದ್ವು ಸ್ಮಾರ್ಟ್ ಸಿಟಿ. ಆ CCTV ಎಲ್ಲ ಫುಲ್ ರೀಇನ್ಫೋರ್ಸ್ಮೆಂಟ್ ಮಾಡಿಬಿಟ್ಟು ಕರೆಕ್ಟಾಗಿ ಕ್ಲೀನಾಗಿ ಬರಬೇಕು, ಅದನ್ನ ಮಾಡ್ಕೊಂಡಿದ್ದೀವಿ. ವಾಟರ್ ಫಿಲ್ಟರ್ ಕೆಟ್ಟೋಗ್ಬಿಟ್ಟಿತ್ತು, 2 ಇತ್ತು, 2ರಲ್ಲಿ 1 ಕೆಟ್ಟೋಗಿತ್ತು, ಅದನ್ನ ಸರಿಪಡಿಸಿದ್ವಿ. ನೀರು ಬರ್ತಾ ಇದೆ. 3ನೇದು ಕ್ಯಾಂಟೀನ್ಗಳವ್ರ ಸಮಸ್ಯೆ ಇತ್ತಲ್ಲಿ. ಕ್ಯಾಂಟೀನ್ಗಳೆಲ್ಲ ಫುಲ್ ಬಂದು ರೋಡ್ ನಿಂತ್ಕೊಂಡ್ಬಿಡ್ತಾ ಇದ್ರು. ಯಾವಾಗಲೂ ಕೂಡ ಆ ಓನರ್ಸ್ಗಳಿಗೆ, ಬಸ್ ಅವ್ರಿಗೆ, ಕ್ಯಾಂಟೀನ್ ಅವ್ರಿಗೆ ಡಿಸ್ಪ್ಯೂಟ್, ಪ್ಲಸ್ ಪೊಲೀಸ್ ಅವ್ರ ಇಂಟರ್ಫಿರೆನ್ಸ್ ಇತ್ತು. ಅದಕ್ಕೆಲ್ಲ ಫುಲ್ ಒಂದು ಟೀಮ್ ಮಾಡಿಬಿಟ್ಟು ಅವ್ರೆಲ್ಲ ಫುಲ್ ಹಿಂದೆ ನಿಂತ್ಕೋಬೇಕು, ಯಾವ ರೀತಿ ನಿಂತ್ಕೋಬೇಕು, ಎಷ್ಟು ಜನ ಇದ್ದಾರೆ, ಅವ್ರು ಬಿಟ್ಟು ಎಕ್ಸ್ಟ್ರಾ ಬರಬಾರ್ದು, ಅಲ್ಲೇ ಕುಕ್ ಮಾಡಬಾರ್ದು, ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅವ್ರನ್ನ ಸಭೆ ಮಾಡಿ ಒಂದು ಕಂಟ್ರೋಲ್ ತಗೊಂಡಿದ್ದೇವೆ. ಆಮೇಲೆ ಈಗ ಬಹಳ ಮುಖ್ಯವಾಗಿರೋದು ಅಲ್ಲಿ ಒಂದು ಅನ್ನಪೂರ್ಣ ಕ್ಯಾಂಟೀನ್ ಅಂತ ಅವ್ರು ಹಳೆಯದೊಂದು ಮುಚ್ಚೋಗ್ಬಿಟ್ಟಿದೆ. ಅದನ್ನ ಮೂಲೆಯಲ್ಲಿ ಅದು ಒಳಗಡೆ ನಾನೇ ಹೋಗಿದ್ದೆ. ಹೋದ್ರೆ ಎಲ್ಲ ಬೀರ್ ಬಾಟ್ಲುಗಳು, ಕಾಂಡೋಮ್ಸ್ಗಳು, ಇದು ಎಲ್ಲ ಫುಲ್ಲು ನಮ್ಮ ಆಫೀಸರ್ನೆಲ್ಲ ನೀವು ನೋಡಿ ಬನ್ನಿ ಅಂತ ನಮ್ಮ ಆಫೀಸರ್ ಒಳ್ಳೆ ದುಗ್ಗಿಸ್ ಕರ್ಕೊಂಡು ಹೋಗಿದ್ದೆ. ಎಲ್ಲ ಹಿಂಗೆ ಕುತ್ಕೊಂಡು ಬಂದಿದ್ರು ನಮ್ಮ ಬಂದಿದ್ದೆಲ್ಲ ಸ್ಟಾಫ್ ಎಲ್ಲ ಒಳ್ಳೆ ಕರ್ಕೊಂಡು ಹೋಗ್ಬಿಟ್ಟು ಅದೆಲ್ಲ ಒಂದು ರೋಡ್ ಎಲ್ಲ ನಾವೆಲ್ಲ ಹಾಕೊಂಡು ಯಾಕಂತಂದ್ರೆ ಐ ವಾಂಟ್ ಟು ನಾವು ಫೀಲ್ ಮಾಡ್ಬೇಕಂತ. ನಾವು ಫೀಲ್ ಮಾಡೋಕೆ ಒಳ್ಳೆ ತಲುಪಿ ನಾನು ಒಳ್ಳೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಅದನ್ನ ಕಂಪ್ಲೀಟ್ ಕ್ಲೀನ್ ಮಾಡಿಸಿದೀನಿ ಒಂದು ರೌಂಡ್. ಆದ್ರೆ ಎದುರುಗಡೆ ಆಸ್ಪಿರೇಷನಲ್ ಟಾಯ್ಲೆಟ್ ಅಂತ ಕಟ್ಸಿದೀವಿ. ಆಸ್ಪಿರೇಷನ್ ಟಾಯ್ಲೆಟ್ ಅಂತಂದ್ರೆ ಮಾಮೂಲಿ ಟಾಯ್ಲೆಟ್ ಸ್ವಲ್ಪ ಗ್ಲೇಸ್ ಟೈಪ್ಸ್, ಗ್ರಾನೈಟ್, ಅದು ಇದು ಚೆನ್ನಾಗಿ ಹಾಕಿದೀವಿ. ಪ್ಲಸ್ ಹೆಣ್ಮಕ್ಳು ಟಾಯ್ಲೆಟ್ ಅಲ್ಲಿ ಫೀಡಿಂಗ್ ರೂಮ್ ಅಂತ ಸಪರೇಟ್ ಆಗಿ ಮಾಡ್ಕೊಂಡಿದ್ದೇವೆ. ನ್ಯಾಪ್ಕಿನ್ ವೆಂಡಿಂಗ್ ಡಿಸ್ಪೋಸಲ್ ಕೂಡ ಇಟ್ಟಿದ್ದೇವೆ. ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ಆಕ್ಚುಲಿ 8 ತಿಂಗಳಿಂದ ಓಪನ್ ಮಾಡಿದ್ರೆ ಹಂಗೆ ಲಾಕ್ ಹಾಕಿ ಕೂತ್ಕೊಂಡಿದ್ರು ನಮ್ಮ ಪಾಲಿಕೆಯಿಂದ. ಸೊ ಹಂಗಾಗಿ ಆಸ್ಪಿರೇಷನ್ ಟಾಯ್ಲೆಟ್ ಬಂತು.
ಬಸ್ ಸ್ಟ್ಯಾಂಡ್ ನ ಮೂಲೆಯಲ್ಲಿರುವಂತಹ ಪ್ರೈವೇಟ್ ಟಾಯ್ಲೆಟ್ ಒಂದು, ಅದು ಅವಧಿ ಮುಗಿದಿತ್ತು, ಅದೊಂದು ಪ್ಲಸ್ ಆಮೇಲೆ ಆ ಬೆಡ್ ಆಲ್ ಮೇಲ್ಗಡೆ ಒಂದು ಟಾಯ್ಲೆಟ್ ಬರುತ್ತೆ ಆಕ್ಚುಲಿ ಬಂದ್ಬಿಟ್ಟು ಅದೊಂದು. ಈ 3 ಟಾಯ್ಲೆಟ್ ಪ್ಲಸ್ ಕ್ಯಾಂಟೀನ್ ನ ಸೇರಿಸಿ, ಕ್ಯಾಂಟೀನ್ ಸೇರಿಸಿಲ್ಲ ಅನ್ಸುತ್ತೆ, ಓನ್ಲಿ ಟಾಯ್ಲೆಟ್ ಈ 3 ಟಾಯ್ಲೆಟ್ ಸೇರಿಸಿ ಲೆಕ್ಕಾಚಾರ ಮಾಡ್ಬಿಟ್ಟು ಟೆಂಡರ್ ಕರೆದ್ವಿ ಮೊನ್ನೆ ಹೊಸದಾಗಿ ಪೇಡ್ ಅಂಡ್ ಯೂಸ್ ಕೊಡಕ್ಕೆ ಅಂತ ಕೊಟ್ಟಾಗ ನಮ್ಮ ಹುಡುಗರು ಸ್ವಲ್ಪ ಫೇಸ್ ಲಿಫ್ಟ್ ಮಾಡ್ತೀರಾ ಅಥವಾ ಅದೇ ತರ ಮೇಂಟೆನೆನ್ಸ್? ಇಲ್ಲ ಸರ್, ಪೇಡ್ ಫೇಸ್ ಲಿಫ್ಟ್ ಮಾಡೋದು ಅದನ್ನ, ಅದರ ಫೇಸ್ ಲಿಫ್ಟ್ ಮಾಡೋದು ಅದನ್ನ. ಫೇಸ್ ಲಿಫ್ಟ್ ಆಸ್ಪಿರೇಷನ್ ಟಾಯ್ಲೆಟ್ ಇದೆ, ನ್ಯೂ ಟಾಯ್ಲೆಟ್. ಸರ್ ಹಳೆ ಟಾಯ್ಲೆಟ್ ಫೇಸ್ ಲಿಫ್ಟ್ ಯಾಕೆ ಮಾಡೋಕ್ಕಾಗಲ್ಲ? ದೊಡ್ಡ ವಿಷಯ ಏನಲ್ಲ ಅದೆಲ್ಲ ಒಳಗೆ ಕಟ್ಟಬೇಕು ಟಾಯ್ಲೆಟ್ ಎಲ್ಲ ಏನ್ ಫೇಸ್ ಲಿಫ್ಟ್ ಸರ್, ಒಂದೊಂದೊಂದು ಮಾಡಿ ಸರ್. ಅಲ್ಲ ಸರ್ ನೋಡಿ, ಇಟ್ ಡಸಂಟ್ ಲುಕ್ಸ್ ಅಂದ್ರೆ ಸ್ಮಾರ್ಟ್ ಸಿಟಿ ಆದ್ಮೇಲೆ ಅದೆಲ್ಲದು ಚೆನ್ನಾಗಿರ್ಬೇಕು ಸರ್. ಅದೇ ನೀವೇ ತಾವೇಳಿದಾಗ ಎಲ್ಲ ಯೂನಿವರ್ಸ್ ಕಮೌಂಟ್ಸ್ ತೆಗೆದು ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಅದು ಆರೋಗ್ಯ ಗಮನ ಹರಿಸಿಲ್ಲ ನಾನು. ಯಾವ ಸಿಟಿನಾರು ಮಾಡಿಲ್ಲ, 50 ವರ್ಷ ಬಂದಿದ್ದ ಚೇಂಜ್ ಆಗ್ಬೇಕು. ಇವಾಗ ಯೂರಿನಲ್ಸ್ ಇರುತ್ತೆ, ಪಾಚಿ ಕಟ್ಕೊಂಡು ಎಲ್ಲೋ ಕಲರ್ ಬಂದು ಅದೇ ಇರುತ್ತೆ, ಅದು ಏನೇ ಗುಡ್ಲು ಸರಿ ಹೋಗಲ್ಲ. ಫೇಸ್ ಲಿಫ್ಟ್ ಸಾಯಿರೋದು ಆ ಯೂರಿನಲ್ಸ್ ಕಮೋಡ್ ಅನ್ನೋದು ಹೊಸ ಕಮೋಡ್ ಹಾಕಿ ಆಮೇಲೆ ಈ ಐಡಿಯಾ ಹೊಡೆದಿರ್ಲಿಲ್ಲ, ಕರೆಕ್ಟ್ ಆಗಿದೆ ನೋಡಿ. ಅದ್ರ ಹೊಸ ಟೆಂಡರ್ ಬರುವಷ್ಟರಲ್ಲಿ ಮಾಡಿ ಚೆನ್ನಾಗಿ ಮಾಡಿ ಬರಬೇಕು. ಕಮೋಡ್ಗಳು ಚೇಂಜ್ ಮಾಡೋದು ಸಿಂಪಲ್, ವೆರಿ ಸಿಂಪಲ್. ಕಮೋಡ್ ಚೇಂಜ್ ಮಾಡೋದು, ಯೂನಿವರ್ಸ್ ಚೇಂಜ್ ಮಾಡೋದು, ಎರಡು ಟೈಲ್ಸ್ ಹಾಕೋದು, ಪೇಂಟಿಂಗ್ ಮಾಡೋದು, ಅದು ಮಾಡಿ ನೋಡಿದ್ರೆ ಒಳಗೆ ಚೆನ್ನಾಗಿ. ಸರ್, ನೀವು ಕ್ಯಾಂಟೀನ್ ವಿಷಯ ಮಾತಾಡ್ತೀರಿ, ಕ್ಯಾಂಟೀನ್ ವಿಷಯ ರೈಸ್ ಮಾಡಿ. ಮೊಬೈಲ್ ಕ್ಯಾಂಟೀನ್ ಒಂದ್ ನಿಮಿಷ ಆಮೇಲೆ ಇವಾಗ ಆಸ್ಪಿರೇಷನ್ ಟಾಯ್ಲೆಟ್ ನಮ್ಮೊಂದು ಇದು ಕೊಡಿ ಸರ್. ಅಮ್ಮವ್ರ ಫೇಸ್ ಲಿಫ್ಟ್ ಯಾವಾಗ ಮಾಡ್ತೀರಿ ಒಂದು ಟೈಮ್ ಶೆಡ್ಯೂಲ್ ಕೊಡಿ. ಅಲ್ಲ, ಫೇಸ್ ಲಿಫ್ಟ್ 2 months ಆಗ್ತದೆ ಕೆಲಸ ಮುಗಿಸೋದು. ಅಷ್ಟರೊಳಗೆ ಟೆಂಡರ್ ಮುಗಿಯುತ್ತೆ. ಆಮೇಲೆ ಆಸ್ಪಿರೇಷನ್ ಟಾಯ್ಲೆಟ್ ಮತ್ತೆ ಈ ಫೇಸ್ ಲಿಫ್ಟ್ ಪ್ಲಸ್ ಮಾಡಿ ಮೇಲೆ ಸೇರಿಸಿ 8 ಲಕ್ಷ ಕಟ್ಟಬೇಕು ಅವರು ಅಂತ ಮಾಡ್ಬಿಡ್ತೀವಿ. ಆ ಟೆಂಡರ್ ಯಾರು ಅಪ್ಲೈ ಮಾಡಿಲ್ಲ, 8 ಲಕ್ಷ ಕೊಟ್ಟು ಲಾಬಿ ಇದೆ, 4 ಲಾಬಿ ಇದೆ, ಅದನ್ನೆಲ್ಲ ಗೊತ್ತಿರುತ್ತೆ. ಯಾರು ಅಪ್ಲೈ ಮಾಡ್ತಿಲ್ಲ. ಆಮೇಲೆ ಈ ಟಾಯ್ಲೆಟ್ ಬಗ್ಗೆ ಇವಾಗ ಟೆಂಡರ್ ಕಟ್ಟಿದ್ರೆ ಅದಕ್ಕೆ ಸ್ವಲ್ಪ 8 ಲಕ್ಷ ಯಾರು ಕೊಟ್ಟು ತಗೊಳ್ಳಲ್ಲಪ್ಪ, ತಗೊಳ್ಳೋದು ಮತ್ತೆ ಆಮೇಲೆ ಏನ್ ಮಾಡ್ತಾರೆ, ಜನಗಳ ಹತ್ರ ಹ್ಯಾಕ್ ಮಾಡ್ತಾರೆ. ಅವ್ರ 10 ರೂಪಾಯಿ ಕೇಳೋದು, 20 ರೂಪಾಯಿ ಕೊಡೋದು, ಅದಕ್ಕೆ ಕಡಿಮೆ ಮಾಡ್ಕೊಡಿ ಅಂತ ಬಿಟ್ಟು ಒಂದು ರೀತಿ ವೈಸ್ ಮಾಡಿ ಟಾಯ್ಲೆಟ್ ಮಾಡ್ತೀನಿ. ಅಷ್ಟೊಂದು ಫೇಸ್ ಲಿಫ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ, ಅದನ್ನ ಹಂಗ್ ಮಾಡ್ತಾರೆ. ಮತ್ತೆ ಇಲ್ಲಿ ಏನ್ ಕ್ಯಾಂಟೀನ್ ಒಂದು ಬಾಕಿ ಉಳಿದಿತ್ತು, ಕ್ಯಾಂಟೀನ್ ಅಂತ ಏನ್ ಹೇಳ್ತಾರೆ, ಮೊಬೈಲ್ ಕ್ಯಾಂಟೀನ್ ಅಲ್ಲ ಸರ್, ಅಲ್ಲಿ ಅನ್ನಪೂರ್ಣ, ಅದ್ರ ಹೆಸರು ಅನ್ನಪೂರ್ಣೇಶ್ವರ ಕ್ಯಾಂಟೀನ್ ಅಂತ ಮೊದಲಿತ್ತಂತೆ, ಎಲ್ಲರೂ ಅದೇ ಬಗ್ಗೆ ಕರೀತಾರೆ. ಒಂದು ಸ್ಟ್ರಕ್ಚರ್ಡ್ ಕ್ಯಾಂಟೀನ್, ಒಂದು 15/20 ಒಂದು ಜಾಗ ಇದೆ ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಆ ಜಾಗನ ಪ್ಲಸ್ ಈಗ ಮೇಲ್ಗಡೆ ಬೆಡ್ ಹಾಲ್ ಅಂತ ಏನು ಹೇಳ್ತಾರೆ, ನಮ್ಮ ಶಿವಮೊಗ್ಗವನ್ನು ಏನಿದೆ ಅಲ್ಲಿ ಆ ಬೆಡ್ ಹಾಲು ಮತ್ತೆ ಡಾರ್ಮಿಟ್ರಿ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡ್ಕೊಂಡಿದ್ದಾರೆ. ಅದು ಇದನ್ನ ಆಕ್ಚುಲಿ ಅಲ್ಲಿ ಸಾಕಷ್ಟು ಅವ್ಯವಹಾರ ನಡೆಯುತ್ತೆ, ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಅದೆಲ್ಲ ಸಮಥಿಂಗ್ ಎಲ್ಲ ಇದೆ ಅನ್ನೋದು ಒಂದು ಕಂಪ್ಲೇಂಟ್ಗಳಿದೆ ಸರ್. ಹಾಗಾಗಿ ಪೊಲೀಸು ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಅದನ್ನ ಹಂಗ್ ಮಾಡೋದು ಬಿಟ್ಟು ಆಗೋಲ್ಲ, ಕಷ್ಟ ಅಂತ ಹೇಳ್ತಿದ್ದಾರೆ. ಅದು ತುಂಬಾ ಸಭೆ ಚರ್ಚೆ ಆಗಿದೆ ಸರ್. ಅದನ್ನ ತೆಗೆದುಬಿಡಿ, ನಮ್ಮ ಸಲಹೆ ಅಂತ ಬೆಟಾಲ್ ತೆಗೆದು ಒಂದು ಸಮಸ್ಯೆ ಪರಿಹಾರ ಆಗಿದೆ. ಅದನ್ನ ಇನ್ಯಾವ್ದು ಪರ್ಪಸ್ ಉಪಯೋಗ ಮಾಡ್ಕೋಬಹುದು, ನಾಗರಿಕರಿಗೆ ಹೊರಗೆ ಬರಕ್ಕೆ ಯಾವ ಪೊಲೀಸ್ ಯಾರು ಎಲ್ಲ ಪೊಲೀಸ್ ಸೇರ್ಕೊಂಡ್ಬಿಡ್ತಾರೆ. ಇದು ಪ್ರಾಬ್ಲಮ್ ಸರಿ. ಇದನ್ನ ನನಗೆ ಬಹಳ ಒಳ್ಳೆ ಉದ್ದೇಶದಿಂದ ನಾವು ಮಾಡಿದ್ದೆ. ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರ. ಸಮಸ್ಯೆ ನಾನು ಹೋದೆ ಅವರಿಗೆಲ್ಲ, ಅವರಿಗೆ ವಾಪಸ್ ಅವರಿಗೆ ರಿಹಾಬಿಲಿಟೇಷನ್ ಹೋಗ್ಲಿಕ್ಕೆ ಬಿಡಲ್ಲ. ಕರೆಕ್ಟ್ ನೀವು ಹೇಳ್ತಿರಲ್ಲ, ನಾವೇ ಅವರಿಗೆ ಸೈಡಿಗೆ ಇಟ್ಕೊಳಕ್ಕೆ ಹೇಳಿದ್ವಿ. ಯಾಕಂದ್ರೆ ಅವ್ರಿಗೆ ಒಂದು ಜೀವನಕ್ಕೆ ಬೇಕು ಎಲ್ಲೆಲ್ಲಿ ಬೇರೆ ಬೇರೆ ತಿರುಗಿದ್ರು, ಇವರೆಲ್ಲ ಹೋಗಿ ಅವರಿಗೆಲ್ಲ ಬಿಗಿ ಮಾಡಿ ಬಂದಿತ್ತು. ಅದು ಅವ್ರಿಗೆ ಹಾಕಿದ್ರೊಳಗೆ ಅವ್ರು ಕಟ್ಬೇಕು, ಅದೆಲ್ಲ ಮಾಡಕ್ಕೆ ಹೇಳಿದ್ವಿ. ಅವರೆಲ್ಲರಿಗೂ ಶಿಫ್ಟ್ ಆಗೋದಕ್ಕೆ ಅವ್ರು ಸ್ವಲ್ಪ ಸಮಸ್ಯೆ, ಯಾಕಂದ್ರೆ ಅವ್ರು ರಿಹಾಬಿಲಿಟೇಷನ್ ಕೊಡ್ಬೇಕು, ನಾವು ಅನ್ನೋದೇ ಇರೋದು. ಹಾಗಾಗಿ ಏನಾದ್ರು ಒಂದು ತಿಂಗಳು ಬಗೆಯಿರುತ್ತೆ, ನಂಗೆ ಬರ್ಬೋದು. ಅದು ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ. ಉಳಿದ ಬಿಲ್ಡಿಂಗ್ ಹಾಳಾಗಿ ಹಾಕ್ಬೇಕು, ಉಳಿದವರಿಗೆಲ್ಲ ರಿಹಾಬಿಲಿಟೇಷನ್ ಮಾಡ್ಬೇಕಲ್ಲಿ. ತುಂಬ ಹಳೆ ಇರೋರಿಗೆಲ್ಲ, ಯಾಕಂದ್ರೆ ಅಲ್ಲಿ ಇದ್ದವರಿಗೆ ಖಾಲಿ ಮಾಡಿಸಿದೀವಲ್ಲ, ಅವ್ರಿಗೆ ಹೆಲ್ಪ್ ಕೊಡ್ಬೇಕು. ಆ ಸಮಸ್ಯೆ ಪರಿಹಾರ ಒಂದೇ ಆ ಒಂದು ಬೆಡ್ ಹಾಲ್ ಡಾರ್ಮಿಟ್ರಿ ಬಗ್ಗೆ, ಯಾಕೆ ನಾವು ಅದು ಸ್ಮಾರ್ಟ್ ಸಿಟಿನ ಕ್ರಿಯೇಟ್ ಮಾಡಿರೋ ಅಸೆಟ್ ಆಗಿರೋದ್ರಿಂದ ಅಸೆಟ್ ನ ಚೇಂಜ್ ಆಫ್ ಯೂಸ್ ಮಾಡ್ಬೇಕಾದ್ರೂ ಕೂಡ ಅವ್ರಿಗೆ ಅಪ್ರೂವ್ ಫ್ರಮ್ ಅಡ್ಮಿನಿಸ್ಟ್ರೇಟರ್ ಏನೋ ಮಾಡಿ ನಮ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಸ್ಮಾರ್ಟ್ ಸಿಟಿ ಪಾಲಿಕೆದಾಗಲಿ ಅನುಮತಿ ನಾವೇನ್ ಮಾಡಿದ್ವಿ ಸ್ಮಾರ್ಟ್ ಸಿಟಿಯಿಂದ ಒಂದಷ್ಟು
ಅದಕ್ಕೆ ನಾನೇನು ಪ್ಲಾನ್ ಮುಂದೆ ಸಬ್ಮಿಟ್ ಮಾಡ್ತಾ ಇದ್ದೇನೆ ಸರ್. ಈಗ ಇಡೀ ರಾಜ್ಯಾದ್ಯಂತ ಹೇಗೆ ಶಿವಮೊಗ್ಗವನ್ನು, ಕರ್ನಾಟಕವನ್ನು, ಬೆಂಗಳೂರು ಈ ತರ ಇದೆ, ನಗರವನ್ನು ತರಬೇಕಂತ ಸ್ಟೇಟ್ ಗೌರ್ಮೆಂಟ್ ನಡೀತಾ ಇದೆ. ನಗರವನ್ನು ಅಂತಂದ್ರೆ ನಮ್ಮ ಪಾಲಿಕೆಗೆ ಸಂಬಂಧಪಟ್ಟಂತ ಎಲ್ಲಾ ತರದ ಸೌಕರ್ಯಗಳು ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಇವರು ವ್ಯಾಪಾರ ಕನೆಕ್ಷನ್ ಆಗಲಿ, ಆಸ್ತಿ ಕಟ್ಟೋದಾಗ್ಲಿ, ಅಥವಾ ವಾಟರ್ ಲೈಸೆನ್ಸ್ ಮಾಡ್ಕೊಳ್ಳೋದಾಗ್ಲಿ, ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಅದನ್ನ ಸೆಂಟ್ರಲೈಸ್ ಆಗಿ ಯಾವ ರೀತಿ ಆಪರೇಷನ್ ಇರಬೇಕು, ಬೇರೆ ಬೇರೆ ಜೊತೆ ಹೆಂಗ್ ಲಿಂಕ್ ಮಾಡ್ಬೇಕಂತ ಬೆಂಗಳೂರಿನ ಡೆವಲಪ್ ಮಾಡ್ತಾ ಇದ್ದಾರೆ. ಅದು ಚೀಫ್ ಮಿನಿಸ್ಟರ್ ಮತ್ತೆ ನಮ್ಮ ಚೀಫ್ ಸೆಕ್ರೆಟರಿ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಅದು. ಅದಕ್ಕೆ ಆ ಒಂದು ಜಾಗನ ನಗರವನ್ನು ಯೂಸ್ ಮಾಡ್ಕೊಂಡ ಅಂತಂದ್ರೆ ಅದು ಅರ್ಥದಲ್ಲಿ ಎಲ್ಲರೂ ಕೂಡ ಪಾರ್ಕಿಂಗ್ ಕಷ್ಟ ಸರ್, ಪಾರ್ಕಿಂಗ್ ಕಷ್ಟ ಸರ್. ಸರ್ ಸರ್ ನಾವು ಮಾತಾಡ್ಲೇಬೇಕು ಸರ್, ಹಂಗಲ್ಲ ಸರ್. ಒಂದು ವಾರದ ಬಗ್ಗೆ the very intention of our discussion and our agitation is ಅದು ಅಪ್ಗ್ರೇಡೇಷನ್ ಆಗಬೇಕು ಸರ್. ಪಾಯಿಂಟ್ ಇದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಮೂರು ಯೂನಿಟ್ಸ್ಗಳಿದೆ ಸರ್. 3 ಯೂನಿಟ್ಸ್ ಅಂದ್ರೆ ಕ್ಲಾರಿಫಾಕ್ಯುಲೇಟರಿ ಯೂನಿಟ್ಸ್ಗಳು. 3ರಲ್ಲಿ ಒಂದು ಈಗ ಇಲ್ಲ, ಆಪರೇಷನಲ್ ಇಲ್ಲ, 2 ಮಾತ್ರ ಆಪರೇಷನಲ್. ಏನಾದ್ರು ಒಂದು ಸಮಸ್ಯೆ ಆಯ್ತು ಅಂದ್ರೆ ಸರ್, ಇಡೀ ಶಿವಮೊಗ್ಗಕ್ಕೆ ಒಂದರಲ್ಲಿ ಇಡೀ ಶಿವಮೊಗ್ಗ ನಗರಕ್ಕೆ ನೀರು ಕೊಡಬೇಕು ಸರ್. ಇವೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಸರ್. 3 ಆಪರೇಷನ್ ಇರ್ಬೇಕಲ್ಲಿ. ಇರ್ತಕ್ಕಂಥ 2 ಹಾಲಿ, 1 ಸಂಪೂರ್ಣ ಡಮ್ಮಿ ಆಗಿದೆ. ಅದು ವರ್ಕ್ ಆಗ್ತಾ ಇಲ್ಲ ಕಳೆದ ಹಲವಾರು ವರ್ಷಗಳಿಂದ. ಇನ್ನು 2ರಿಂದ ಮಾಡ್ತಾರೆ. ಇದ್ದಕ್ಕಿದ್ದಂಗೆ ನಾವು ಸಿಲ್ಟ್ ಅಂತ ಇಲ್ಲಿ ಗಲಾಟೆ ಮಾಡ್ತೀವಿ, ಅದರಲ್ಲಿ 1ಅನ್ನ ಶಟ್ ಡೌನ್ ಮಾಡ್ಕೋತಾರೆ. ಇನ್ನು 1ರಲ್ಲಿ ಶಿವಮೊಗ್ಗ ನಗರಕ್ಕೆ ನೀರು ಕೊಡೋದಕ್ಕಾಗಲ್ಲ. 84 MLD ನೀರು ಸಪ್ಲೈ ಆಗಬೇಕು ಸರ್. ಜೊತೆಗೆ ಅಲ್ಲಿ ಸಿಲ್ಟ್ ಅನ್ನ ಪೀರಿಯಾಡಿಕಲ್ ಆಗಿ ತೆಗಿಬೇಕು. ಇವ್ರೇನ್ ಮಾಡ್ತಾರೆ, ಈ ಲೆವೆಲ್ ಅಲ್ಲಿ ಸಿಲ್ಟ್ ಕಟ್ಕೊಂಡಿರುತ್ತೆ ಸರ್. ಸೆಡಿಮೆಂಟೇಷನ್ ಅಂತೀವಿ ನಾವು. ಸೆಡಿಮೆಂಟೇಷನ್ ಆಗದೆ ಇದ್ರೆ ಮಣ್ಣಲ್ಲಿ ಇರ್ತಕ್ಕಂಥ ಯಾವುದೇ ಡಸ್ಟ್ ಪಾರ್ಟಿಕಲ್ ತೆಗಿಯಕ್ಕಾಗಲ್ಲ. ಅವೆಲ್ಲವೂ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆಗುತ್ತೆ. ಆ ಕ್ಲಾರಿಫಾಕ್ಯುಲೇಟರಿ ಯೂನಿಟ್ನ ಕೆಲಸವೇ ಅಷ್ಟು ಸೆಡಿಮೆಂಟೇಷನ್, ಅದು ಫ್ಲಕ್ಯುಲೇಷನ್ ಅಂತೀವಿ. ಅದು ಆಗ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಸರ್. ಅಲ್ಲಿ ಅದಿಷ್ಟನ್ನು ಕೂಡ ಸಮರೋಪಾದಿಯಲ್ಲಿ ಕೆಲಸ ಮಾಡಲಿಕ್ಕೆ ಮೆಕ್ಯಾನಿಕಲ್ ಡಿವೈಸಸ್ ಅನ್ನು ಚೇಂಜ್ ಮಾಡಲಿಕ್ಕೆ ನೀವು ಮೊದಲನೇ ಪ್ರಾಸೆಸ್ಗೆ ಕೊಡ್ಬೇಕು ಸರ್. ಶಿವಮೊಗ್ಗದ ನೀರು ಶುದ್ಧವಾಗಿರ್ಬೇಕು ಅಂದ್ರೆ ಅಲ್ಲಿಂದ ಶುರುವಾಗುತ್ತೆ. ಆಲಮ್ ಟ್ರೀಟ್ಮೆಂಟ್ಗೆ ಒಂದು ಸಣ್ಣದ ಹಳೇ ಕಾಲದ ಹೋಗಿರಾಯನ ಕಾಲದ ಒಂದು ಇದಿದೆ, ಯೂನಿಟ್ ಇದೆ. ದಯವಿಟ್ಟು ಅದನ್ನು ಅಪ್ಗ್ರೇಡ್ ಮಾಡಬೇಕು ಸರ್. ಅಲ್ಲಿ ಯೂಸ್ ಮಾಡೋದು ಬೇರೆ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಸರ್. ಆಲಮನ್ನು ಎತ್ಕೊಂಡು ಹೋಗೋದು, PCC ಎತ್ಕೊಂಡು ಹೋಗೋದು, ಹೆಂಗ್ ಮನುಷ್ಯರ ಎತ್ಕೊಂಡು ಹೋಗ್ತಾರೆ ಸರ್. ಇವತ್ತಿಗೂ ಮನುಷ್ಯ ಹತ್ತಕ್ಕಾಗತ್ತೆ ಸರ್. ಅದು ಕಬ್ಬಿಣದ ಸ್ಟೇರ್ ಕೇಸ್ 100 ಸರಿ ಅರ್ಧ ತುಂಡಾಗಿದೆ ಸರ್. ಆ ಕೇಕ್ ಅನ್ನು ಎತ್ಕೊಂಡು ನೋಟ್ ಮಾಡಿಕೊಂಡು ಸರ್, ಅದು ಜಾಗ ಅಲ್ಲ ಸರ್. ಸರ್ ಇವತ್ತು AI ಬಂದಿದೆ, ಆಟೋಮೆಟಿಕ್ ಆಗಿ ಯಾವ ಮನುಷ್ಯರ ಬೇಡ, ಅದು ಆಟೋಮೆಟಿಕ್ ಆಗಿ ಇಷ್ಟು ಮಾಡ್ಬೇಕಂದ್ರೆ ಇಷ್ಟು ಮಾಡುತ್ತೆ. ಮನುಷ್ಯರು ತಗೊಂಡೆ ಹಾಕಲ್ಲ. ಅಲ್ಲಿ ಒಂದು 5-10 ಕೇಕ್ ಹಾಕಿದ್ರೆ ಸುಸ್ತಾಗ್ತಾನೆ ಅವನು. ಎರಡನೇದು ಅದೇ ಆಲಮ್ ಟ್ರೀಟ್ಮೆಂಟ್ ಯೂನಿಟ್ ಏನಿದೆ ಸಂಪೂರ್ಣವಾಗಿ ಅಪ್ಗ್ರೇಡ್ ಆಗಬೇಕು, ಸೊಫಿಸ್ಟಿಕೇಟ್ ಆಗಬೇಕು. ಹಳೆ ಯೂನಿಟ್ಗಳು ಸರ್ ಎಲ್ಲ ತುಕ್ಕ ಹಿಡಿದಿರ್ತಕ್ಕಂಥದ್ದು. ಬ್ಲೇಡ್ ತಿರುಗುತ್ತೆ ಅನ್ನೋದು ಒಂದು ಬಿಟ್ಟರೆ ಅದು ಎಷ್ಟು ಮಟ್ಟಿಗೆ ಅದ್ರ ಎಫಿಷಿಯನ್ಸಿ ಇದೆ ಅಂತೇಳಿ ಯಾರು ಇರಲ್ಲ. ಪ್ರತಿಯೊಂದು ಮೆಕ್ಯಾನಿಕಲ್ ಡಿವೈಸಸ್ಗೂ ಒಂದು ಎಫಿಕಸಿ ಅಂತ ಇರುತ್ತೆ ಸರ್. ಅದು ಇಂತಿಷ್ಟು ವರ್ಷ ಆದ ಮೇಲೆ ರೀಪ್ಲೇಸ್ ಆಗಬೇಕು. ಅದು ನಾವು ಅದೇ ಹಳೆ ಬ್ಲೇಡ್ ಅನ್ನ ತಿರ್ಸು ಅಂದ್ರೆ ಆಗಲ್ಲ. ಅದು ಅದ್ರ RPM ಪ್ರತಿಯೊಂದು ಕೂಡ ಸೆಟ್ ಆಗಬೇಕು. ಇವತ್ತು ಡಿಜಿಟಲ್ ಯೂನಿಟ್ಸ್ಗಳು ಬಂದಿದೆ ಸರ್. ನಾನು ಹೇಳಿದ್ದೀನಿ ಸರ್ ಅವ್ರಿಗೆ, ಕಾವೇರಿ 5ನೇ ಹಂತದ ಲ್ಯಾಬಿಗೆ ಹೋಗ್ಬನ್ನಿ, ಆ ಪ್ರಾಜೆಕ್ಟಿಗೆ ಹೋಗ್ಬನ್ನಿ, ಹೇಗೆ ಮಾಡಿದ್ರೆ ನೋಡ್ಲಿ ಸರ್. ಒಂದು ಸರಿ ಅಲ್ಲಿ ಹೋಗಿ ಅಬ್ಸರ್ವೇಷನ್ ತಗೊಂಡು ರಿಪೋರ್ಟ್ ಅಂತ ತಗೊಂಡ್ಬಂದ್ರೆ ಒಂದು SOP ಕೂಡ ಸಿಗುತ್ತೆ ಸರ್. ಅಲ್ಲಿ ಇದೆಲ್ಲ ಕಾವೇರಿ 5ನೇ ಹಂತದ ಪ್ರಾಜೆಕ್ಟ್ ಕಳೆದ ವರ್ಷ ಏನು ಉದ್ಘಾಟನೆ ಆಯ್ತಲ್ಲ ಸರ್. ಅದು ನಾನು ಇವಾಗ ಅದಕ್ಕೆ ಹೇಳಿದ್ದೆ ಸರ್, ನೀವು ಅದಷ್ಟು ಚೇಂಜಸ್ ಮಾಡ್ಕೊಡಿ ಸರ್. ಅವ್ರಿಗೆ ಒಂದು 5ರಿಂದ 10 ಕೋಟಿ ಹಣ ಬೇಕಾಗ್ಬೋದು ಸರ್. ಅದನ್ನು ಕೊಡಿಸ್ಬೇಕು. ಅದೇನಿಲ್ಲ ಒಂದು ಪ್ರಾಜೆಕ್ಟ್ ಮಾಡಲಿ ಸರ್, ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸರ್. ಒಂದು NABL ಅಕ್ರೆಡಿಟೆಡ್ ಲ್ಯಾಬ್ ಅಂತೀವಿ ಸರ್. ಸುಮ್ಮನೆ ಇದೆಲ್ಲ ಮಾಡ್ಕೊಂಡ್ರೆ ಆಗಲ್ಲ ಸರ್. ಬಹಳ ವರ್ಷಗಳಿಂದ ಹೇಳ್ತಾನೆ NABL ಅಕ್ರೆಡಿಟೆಡ್ ಲ್ಯಾಬ್ ಅನ್ನ ಮಾಡ್ಕೊಳ್ಳಿ. ಅಲ್ಲಿ SOPs ಅನ್ನ ಕೊಡ್ತಾರೆ ಸರ್, ಹೇಗೆ ಮಾಡಬೇಕು ಅದನ್ನ ಹೇಳ್ತಾರೆ ಸ್ಯಾಂಪಲ್ಸ್. ಅಲ್ಲ, ಅವರು ಇಂಜಿನಿಯರ್ ಅವರು ಒಪಿನಿಯನ್ ಕೇಳಿ ಸರ್. ಏನ್ ಸರ್ ಪ್ರಾಬ್ಲಮ್ ಏನು ಸರ್? ಯಾವಾಗ ಸರ್ ಆನಂತರ ಕ್ಲೋರಿನ್ ಸಿಲಿಂಡರ್ ಸರ್ 25 ವರ್ಷಗಳಾಯ್ತು ಚೇಂಜ್ ಮಾಡೋದು ಸರ್. ನೀವು ಬರ್ದಿಟ್ಕೊಳ್ಳಿ ಸರ್. ಇವ್ರು ಯಾರು ಕೂಡ ಕೆಲಸಕ್ಕೆ ಸೇರಲಿಲ್ಲ, ಅವರೆಲ್ಲ ಏನೋ ಸ್ಕೂಲಲ್ಲಿ ಇದ್ರು. ಈ ಮಣ್ಣಿನ ನೀರು ಬರ್ಬೇಕಾದ್ರೆ ಸರ್ ಇವತ್ತು ಮೈಕ್ರೋ ಫಿಲ್ಟರ್ಸ್ ಅಂತಾರೆ, ಮೆಂಬ್ರೇನ್ ಫಿಲ್ಟರ್ಸ್ ಗಳಿದೆ ಸರ್. ಯಾವುದೋ ಕಾಲದಲ್ಲಿ ತಂದಿಟ್ಕೊಂಡ್ರೆ ಆಗಲ್ಲ. ಎಂತ ಪಾರ್ಟಿಕಲ್ಸ್ ಇದ್ರೂ ಕೂಡ ಸರ್ ಅದು ಸೀವ್ ಆಗುತ್ತೆ. ಆ ರೀತಿ ಸೀವಿಂಗ್ ಆಗ್ತಕ್ಕಂಥ ಮೈಕ್ರೋ ಮೆಂಬ್ರೇನ್ ಫಿಲ್ಟರ್ಸ್ ಗಳನ್ನು ಯೂಸ್ ಮಾಡ್ಬೇಕಲ್ಲಿ. ಕ್ಲೋರಿನ್ ಟ್ರೀಟ್ಮೆಂಟ್ ಆ ಪ್ಲಾಂಟ್ ಏನಿದೆ ಸರ್, ಅದು ಪೂರ್ತಿ ಸತ್ತು ಹೋಗಿದೆ. ಡಿಜಿಟಲ್ ಕ್ಲೋರಿನ್ ಮಾಡಿರ್ತಕ್ಕಂಥ ಯೂನಿಟ್ಸ್ ಗಳು ಬಂದಿದೆ ಸರ್. ಇವತ್ತು ಯಾವ ಪ್ರೆಷರ್ ಅಲ್ಲಿ ಪಾಸ್ ಮಾಡ್ತಾ ಇದ್ದೀನಿ ಅದು ಬಹಳ ಇಂಪಾರ್ಟೆಂಟ್. ಅದು ನೀರಿಗೆ ಇಲ್ಲಿದ್ರೆ ಮೈಕ್ರೋಬಿಯಲ್ ರಿಯಾಕ್ಷನ್ಸ್ ಗಳನ್ನ, ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ನೀವು ತೆಗೆಯೋದಕ್ಕೆ ಸಾಧ್ಯ. ಅಪ್ಗ್ರೇಡ್ ಮಾಡ್ಕೋಬೇಕು.
ಹೇಳಿ ನಮಗೆ ಸಾಕಾಗೋಯ್ತು. ಏನ್ ಬೇಕಾದ್ರೆ ಅಪ್ರೂವಲ್ ಒಳಗೆ ನಡೀತೀವಿ ಯಾಕ್ರಿ ಸರ್ ಹೇಳ್ತಾ ಎಷ್ಟು ವರ್ಷ ಸರ್ ನಿಮ್ಮ ಹತ್ರ ಮಾತಾಡ್ತಾ ಎಷ್ಟು ವರ್ಷ ಆಯ್ತು? ಮಾಡಿ ನೋಡ್ರಿ ಸರ್, ಇಬ್ರು ಅಪಾಯಿಂಟ್ಮೆಂಟ್ ನಾನು ಇರ್ಲಿ ಸಣ್ಣ ಹುದ್ದೆನಲ್ಲಿದೆ. ನಾನು ಎಷ್ಟು ಸಾರಿ ಅದರ ಪ್ರಾಜೆಕ್ಟ್ ಕೊಟ್ಟೆ ಸರ್, ಒಬ್ರು ಕೆಮಿಸ್ಟ್ರಿ ಒಬ್ರು ಮೈಕ್ರೋ ಬಯಾಲಜಿ. ನಾನು ಧನಂಜಯ ಸಜ್ಜೆ ಅವ್ರಿಗೆ ನೋಟ್ಸ್ ಕೊಟ್ಟೆ ಮಾತಾಡ್ಬೇಕು ಹೇಳಿದೆ ಸರ್ ಅವ್ರಿಗೆ. ಇವೆರಡು ಅಪಾಯಿಂಟ್ಮೆಂಟ್ ಎಲ್ಲ ಮಾಡಕ್ಕಾಗಲ್ಲ ಅಂದ್ರೆ ನಾವು ಏನಕ್ಕೆ ಸರ್ ಆಗಿದ್ರೆ ಸರ್ ಈ ಎಂಟೈರ್ ಆಪರೇಷನ್ ಏನ್ ಮಾತಾಡ್ತಾ ಇದ್ವಿ ಅದಷ್ಟು ಕೂಡ ನಾಲ್ಕು ಬಂದ ಮೇಲೆ ಹೊರಗಡೆ ಬಿಡಬೇಕು, ನೀರನ್ನು ಹಾಗೆಲ್ಲ ಬಿಡೋ ಹಾಗಿಲ್ಲ ಸರ್. ಅದನ್ನ ಇದು ಕಾರ್ಪೊರೇಷನ್, ಇದು ಮಹಾನಗರ ಪಾಲಿಕೆ. MLA ಸಾಹೇಬ್ರೆ ನೀವು ಹೇಳಿದಷ್ಟೇ ಸೊಲ್ಯೂಷನ್ ಅಲ್ಲ ಸರ್. ಬಿಯಾಂಡ್ ದಟ್ ದೇರ್ ಇಸ್ ಎ ನೀಡ್ ಆಫ್ ಮ್ಯಾನ್ ಪವರ್. ಲ್ಯಾಬ್ ಟೆಕ್ನಿಷಿಯನ್ ಬೇಕಲ್ಲಿ, ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಬೇಕು. ಸರ್ ನೀವು ಹೋದಾಗ ಹೋಗಿದ್ರ ಬಗ್ಗೆ ಬಿಟ್ಟು ಸರ್ ಅದಾದ್ಮೇಲೆ 1.25 ತಿಂಗಳು 2 ತಿಂಗಳು ಸಾಫ್ಟ್ವೇರ್ ಚೇಂಜಸ್ ಆಗಿ ಆಗಲಿಲ್ಲ ಸರ್. ಏನಾಗಿದೆ ಅಂತ ಹೇಳಿದ್ರೆ ಈಗ ಇಡೀ ಸ್ಟೇಟ್ ಅಲ್ಲಿ 6,000 ಚಿಲ್ಲರೆ ಟೋಟಲ್ ಅಪ್ಲಿಕೇಶನ್ ಇಡೀ ಸ್ಟೇಟ್ ಅದರಲ್ಲಿ 3,362 ಅಪ್ಲಿಕೇಶನ್ ನಮ್ಮದೇ ಬಂದಿದೆ. ಅಪ್ರೂವ್ ಆಗಿರೋದು ಸಹ ಇಡೀ ಟಾಪರ್ 2,672 ಇಡೀ ಸ್ಟೇಟ್ ಅಲ್ಲಿ ಆನ್ಲೈನ್ ಅಲ್ಲಿ ಜಾಸ್ತಿ ಆಗಿರೋದು ಶಿವಮೊಗ್ಗ ಕಾರ್ಪೊರೇಷನ್ ಆಗಿದೆ. 37,000 ಇವಾಗ ಕೊಟ್ಟಿದ್ದೀವಿ ಖಾತೆಗಳನ್ನ, ಜಾಸ್ತಿ ಆಗಿದೆ. 2,800 ಬಿ ಖಾತೆನ ಕೊಟ್ಟಿದ್ದೀವಿ ಸರ್. 43,000 ಈಗ ಆಲ್ರೆಡಿ ರೀಚ್ ಆಗಿದೆ ಸರ್. ಈ ಮತ್ತೆ ಈಗ ಕೆಲವು ಬಹಳ ತಿದ್ದುಪಡಿಗಳಿಗೆ ಬರ್ತಾರೆ ಅಂದ್ರೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೆಸರು ಮತ್ತೆ ಅಳತೆಯನ್ನು 2 ಬಿಟ್ಟು ಇನ್ನೆಲ್ಲವನ್ನೂ ಸಹ ಖಾತೆದಾರನೇ ಆನ್ಲೈನ್ ಅಲ್ಲಿ ತಿದ್ದುಪಡಿ ಮಾಡ್ಕೋಬಹುದು ಅಂತ ಆಪ್ಷನ್ ಇವತ್ತು ತಾನೇ ಸಾಫ್ಟ್ವೇರ್ನ ಅಪ್ಲೋಡ್ ಮಾಡಿದ್ದಾರೆ. ಅದು ಸಹ ಅದಾದ ತಕ್ಷಣ ಆಟೋಮೆಟಿಕಲ್ ಯಾರು ಸಹ ನಮ್ಮ ಆಫೀಸಿಗೆ ಬರದೇ ಬೇಡ ಸರ್, ಆನ್ಲೈನ್ ಅಲ್ಲೇ ಅಡ್ರೆಸ್ ಬೇರೆ ಏನು ತಿದ್ದುಪಡಿ ಮಾಡೋದ್ರಲ್ಲ, ಅಳತೆ ಹೆಸರು ಬಿಟ್ರೆ ಇನ್ನು ಅಡ್ರೆಸ್ ಅಷ್ಟೇ. ಅಳತೆ ನಿಯಮ ಮಾತ್ರ ಅದೇ ಅದು ಬಿಟ್ರೆ ಇನ್ನೇನಿರುತ್ತೆ ಅಲ್ಲಿ ಅಡ್ರೆಸ್ ಇರುತ್ತೆ ಅಷ್ಟೇ. ಚೆಕ್ ಬಂದು ಹೊಡುತ್ತೆ ಕೆಲವು ತಪ್ಪುಗಳು ಚೆಕ್ ಬಂದು ನಾವು ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಅಲ್ಲಿ ಈಗ ಕೊಡ್ತಾ ಇದ್ದಾರೆ ಚೆಕ್ ಬಂದಿಗಳು ಇಲ್ಲ ಅನುಕೂಲದಲ್ಲಿ ಚೆಕ್ ಬಂದು ಏನಾಗಿದೆ ಇಲ್ಲಿದಲ್ಲ ಅಲ್ಲ ಸರ್. ಈ ಸೈಟ್ ನಂಬರ್ 6-7 ಬಂದು ಮಾಡ್ಕೊಂಡಿದ್ದೇನೆ. 6-7 ಬಿಟ್ಟು 6 ಮಾತ್ರ ಇಲ್ಲ, ನಮಗೆ ಕೊಡಲ್ಲ, ಅಡ್ರೆಸ್ ಕರೆಕ್ಷನ್ ಅಷ್ಟೇ. ಏನಾದ್ರು ಹೇಳಿ ನಾವು ಹೇಳಿ ಅವೆರಡನ್ನ ಮಾತ್ರ ಅವಕಾಶ. ತಿದ್ದುಪಡಿಗಳು ಹೆಸರು ಮತ್ತು ಇವುಗಳೆಲ್ಲ ಸಹ ಇಡೀ ಕರ್ನಾಟಕದಲ್ಲೇ ಈಗಲೇ ಓಪನ್ ಮಾಡ್ಕೊಳ್ಳಿ. 3,476 ಆಸ್ತಿ ಕಳಿಸಿದ ಅಪ್ರೂವಲ್ ಆಗಿದ್ರೆ ಶಿವಮೊಗ್ಗ ಕಾರ್ಪೊರೇಷನ್ ಇದೆ, ಕೆಲವು ಕಾರ್ಪೊರೇಷನ್ ಆಗಿಲ್ಲ. ಏನಾಯ್ತು ಅದ್ರ ಮಧ್ಯದಲ್ಲಿ ನಿಮ್ಮ ಆಸ್ತಿ ಕಣಜ ಬಿಡೋಣ 3 ತಿಂಗಳು 4 ತಿಂಗಳು ಅಷ್ಟೇ. ಈಗ SRIಗಳು ಮತ್ತೆ ಸೆನ್ಸಸ್ ಬಂದಿರೋದ್ರಿಂದ ಎಲ್ಲ ಚಾರ್ಜ್ ಆಫೀಸರ್ಸ್ಗಳು ಆರೋಗಳು ಸಹ ಚಾರ್ಜ್ ಆಫೀಸರ್ ಆಗಿರೋದು 2.5 ಮಂತ್ಸ್ ಅಷ್ಟೇ ಕೂತಿಲ್ಲ ಸರ್. ಇವತ್ತಿನ 15 ಸ್ಟಾರ್ಟ್ ಆಗಿದೆ ಸೆನ್ಸಸ್. ಒಂದು ತಗೊಂಡು ನಾಳೆ 20ನೇ ತಾರೀಕು ಒಳಗಡೆ ಫೀಲ್ಡಿಗೆ ಕುತ್ಕೊಂಡ್ಮೇಲೆ ಎಲ್ಲರೂ ಸಹ ಒಬ್ಬ ಆಫೀಸರ್ ಸರ್ ಹೆಚ್ಚು ಕಡಿಮೆ ಅದು 2 ಗಂಟೆಗೆ ಹೋಗ್ತಾರೆ ಸರ್. ಎಲ್ಲ ಆರೋಗಳು ಸಹ ಚಾರ್ಜ್ ಆಫೀಸರ್ಸ್ ಇದ್ದಾರೆ. ಅದ್ರ ಮಧ್ಯದಲ್ಲೂ ಸಹ ಸಾಹೇಬರು ಪ್ರತಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸರ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಕೆಲವು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅವುಗಳಿಗೆ ಯಾರು ಪರ್ಟಿಕ್ಯುಲರ್ ಯಾವ್ದು ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ ಇಮಿಡಿಯೇಟ್ ನಾವು ಇಲ್ಲಿ ಇವತ್ತೇ ಫಾಲೋ ಮಾಡ್ತೀವಿ ಸರ್. ನಮಗೂ ಅವಕಾಶ ಕಡಿಮೆ ಇರೋದ್ರಿಂದ ಇಮಿಡಿಯೇಟ್ ಎಲ್ಲವುಗಳನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋ ಜೊತೆ ಇನ್ನು 4 ದಿನ ಟೈಮ್ ಸರ್. ಎಲ್ಲ ಚಾರ್ಜ್ ಆಫೀಸರ್ಸ್ಗಳು ಎಲ್ಲ ಸೆನ್ಸಸ್ನ ಮುಗಿಸಿ ಎಲ್ಲ ಫೀಲ್ಡಿಗೆ ಬಿಟ್ಟಿದ್ದಾರೆ. ಅವ್ರು ಆಟೋಮೆಟಿಕಲ್ಲಿ ಸೆನ್ಸಸ್ ಆಫೀಸರ್ಸ್ ಎಲಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ದಿನ 2 ತಿಂಗಳಿಂದ ತುಂಬ ಟಫ್ ಆಗಿತ್ತು ಸರ್. ಇಲ್ಲ ಅಂತ ಹೇಳ್ತಾರೆ, ಯಾರು ಸಹ ಆಫೀಸರ್ ಕೂತಿಲ್ಲ, ಹಬ್ಬ ಮಾಡಿದ್ದಾರೆ. ಅಲ್ಲಿಗೆ ನಿಮ್ಮಲ್ಲಿಗೆ ಬರ್ತಾ ಇದ್ದಾರೆ ವ್ಯಕ್ತಿಗಳು, ಆದ್ರೆ ಅಲ್ಲಿ ಯಾರು ಅಟೆಂಡ್ ಮಾಡಲ್ಲ ಮತ್ತೆ ವಾಪಸ್ ಕಳಿಸೋದು ಪಾಪ ಬಹಳ ಜನ ಸರ್. ತುಂಬಾ ಜನ ಪಾಪ ವಯಸ್ಸಾದವರು ಅಲ್ಲಿ ಹೋಗ್ಬೇಕಂತ. ನನಗೆ ನಂಬರ್ ಕೊಡಕ್ಕೆ ಹೇಳಿ, ನಾನು ಮಾಡಿದೀನಿ, ನೀವು ಅಟೆಂಡ್ ಮಾಡಿದೀರಿ, ಸರಿ ಸ್ವಾಮಿ, ನೀವು 31ನೇ ತಾರೀಕು ರಿಟೈರ್ ಆಗಿ ಹೋಗ್ತೀರಿ, ಏನ್ ಮಾಡೋಣ? 30 ಮತ್ತೆ ಆಮೇಲೆ ಏನ್ ಮಾಡೋಣ? ನಮ್ಮೊಟ್ಟಿಗೆ ಬರ್ತೀವಿ. ಇದಿಲ್ಲ, ಎಲ್ಲ ಸ್ಟ್ರಕ್ಚರ್ಸ್ ಇದೆ. ಏನ್ ಮಾಡ್ತೀವಿ ಕಟ್ಟಲ್ಲಿ ನಾವೆಲ್ಲ ಕಟ್ತಾ ಇದೀವಿ ಪರ್ಫೆಕ್ಟ್ ಆಗಿ. ನೀವು ಬರ್ದಲ್ಲಿ ಯಾರಿಗೂ ಟಚ್ ಮಾಡ್ತಾ ಇಲ್ಲ. ಸತ್ಯ ಇದೆ, ಥೌಸಂಡ್ಸ್ ಆಫ್ ಬಿಟ್ಟಿದ್ದಾರೆ. ಸೀನಿಯರ್ ಆಗಿದ್ದೀನಿ, ಏನ್ ಸಲಹೆ ಕೊಡ್ತೀನೋ ಮಾಡೋಣ. ಸಲಹೆ ಅಲ್ಲ, ಏನ್ ಸಲಹೆ ಕೊಟ್ಟರು ನೀವು ಹತ್ತು ಮಾಡಿದ್ರೆ ಓಕೆ, ಒಂದು 5-6 ಟಚ್ ಮಾಡ್ತಾ ಇಲ್ಲ. ಇಲ್ಲ ಸರ್, ಬೇಕು ಸರ್. ನೋಡಿ, ಇದು ಟ್ಯಾಕ್ಸ್ ಎಲ್ಲ ನಾನೇ ಟ್ರೈನಿಂಗ್ ಕೊಟ್ಟಿದ್ದು ನಿಮಗೆ. ಈಗ ಸರ್ ಈಗ ನೀವು ನಾನೇ ಹೇಳ್ತಾ ಇದ್ದೀನಿ, ಒಂದು ಸಲಹೆ ಕೊಡಿ. ಮಧ್ಯದಲ್ಲಿ ದಾವಣಗೆರೆ ಕಟ್ತಾನೆ ಇಲ್ಲ ಅವರು. ಸರ್ ಈಗ ಯಾವ ಪ್ರಾಪರ್ಟಿಗಳು 25,000 ಖಾತಾಗಳನ್ನ ಒಬ್ರು ಕೊಟ್ಟಿರ್ಲಿಲ್ಲ. ನಾನು ಬಂದ್ಮೇಲೆ ಲಾಸ್ಟ್ ಒಂದು 8-9 ಮಂತ್ಸಿಂದ ಈ ಖಾತಾ ಮೇಳ ಎಲ್ಲ ಮಾಡ್ಕೊಂಡು ಫುಲ್ ಮಾಡಿ 30,000 ಖಾತಾ ಕೊಡ್ತೀವಿ. 13,000 ಖಾತಾ. ಅದೇ ಸ್ಪೀಡಲ್ಲಿ ಆಗ್ಬಿಟ್ಟಿದ್ರೆ ಇವತ್ತಿಗೆ ಅದು 60,000 ಖಾತಾ ಮುಟ್ಟೋದು, ಡಬಲ್ ಆಗೋದು.
ಇನ್ನೊಂದು 30-40 ಉಳ್ಕೊಂಡ್ಬಿಟ್ಟು ಅವ್ರು ಮಾಡಿಸ್ಕೋಬೇಕಾಗಿತ್ತು. ಈ ಮಧ್ಯೆ ಏನಾಯ್ತು, ಡಿಸೆಂಬರ್ ಇಂದ ಖಾತಾ ಸಿಸ್ಟಮ್ ಚೇಂಜ್ ಮಾಡಿಬಿಟ್ರು. ಇಡೀ ಖಾತಾದಲ್ಲಿ ಕರ್ನಾಟಕದಲ್ಲಿ ಈ ಖಾತಾ ಸಿಸ್ಟಮ್ ಚೇಂಜ್ ಮಾಡಿ ನಾಗರಿಕರೇ ಪುಷ್ ಮಾಡಬೇಕು ಆ ರೀತಿ ತಗೊಂಡ್ಬಂದ್ರು. ಬೆಳಗಾವಿ ಅಧಿವೇಶನದಲ್ಲಿ ಜನವರಿಯಿಂದ ಇಂಪ್ಲಿಮೆಂಟ್ ಆಯಿತು. ಅದ್ರ ಪ್ರಕಾರ ಏನಾಗುತ್ತೆ, ಆಸ್ತಿ ಕಣಜ ಅಂತ ನೀವು ಕನ್ಸ್ಯೂಮರ್ಗಳು ಅದನ್ನ ಪೋರ್ಟಲ್ ಅಲ್ಲಿ ಓಪನ್ ಮಾಡ್ತಾರೆ. ಓಪನ್ ಮಾಡಿ ನಿಮ್ಮ ವಾರ್ಡ್ ನಂಬರ್ ಹಾಕಿದಾಗ, PA ನಂಬರ್ ಹಾಕಿದಾಗ, ವಾರ್ಡ್ ನಂಬರ್ ಹಾಕಿದಾಗ, ಹೆಸರು ಹಾಕಿದಾಗ ಒಂದು ಡ್ರಾಪ್ ಸಿಗುತ್ತೆ ಅಲ್ಲಿ. ಅದನ್ನ ಉದ್ದ ಎಷ್ಟು, ಅಗಲ ಎಷ್ಟು, ಚೆಕ್ಬಂದಿ ಎಷ್ಟು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇದೆಲ್ಲ ನೋಡ್ಕೊಂಡು ಸರಿಯಾಗಿದ್ರೆ ಓಕೆ, ಸರಿಯಾಗಿಲ್ಲ ಅಂತಂದ್ರೆ ನೀವೇ ತಿದ್ದುಪಡಿ ಮಾಡ್ಬೋದು. ಅಂದ್ರೆ ಕನ್ಸ್ಯೂಮರ್ಸೇ ತಿದ್ದುಪಡಿ ಮಾಡ್ಬೋದು. ರಾಮಪ್ಪ ಬಂದು ರಾಮಪ್ಪ ಆಗೋಗ್ಬಿಟ್ಟಿದ್ರೆ ಬಾಕಿ ಪಾವತಿ ಕೊಟ್ಬಿಟ್ಟು ಮಾಡ್ಬೋದು, ಇಲ್ಲ ಡೈಮೆನ್ಷನ್ ತಿದ್ದುಪಡಿ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನೀವೇ ಹಾಕ್ಬೇಕು. ಹಾಕಿದಾಗ ಅದು ನೆಕ್ಸ್ಟ್ ಅದು RI ಹೋಗುತ್ತೆ. RIಗೆ ಹೋಗಿ ಕೂತ್ಕೊಳ್ತಾರೆ, ಮೇಕರ್ ಅಂತ ಕರೀತಾರೆ, ಮೇಕರ್ ಅಂಡ್ ಚೆಕರ್ ಅಂತ. ಓಕೆ, ಆ RI ಹೋಗುತ್ತೆ. RI ಬಂದು ಅದನ್ನ ಪರಿಶೀಲನೆ ಮಾಡಿ ಅವ್ರು ಹೇಳುವಂತ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಎಲ್ಲ ಇದ್ರೆ ಅದನ್ನ ಪುಷ್ನ ಆಕ್ಚುಲಿ ಅಪ್ರೂವಲ್ ಅಂದ್ರೆ RO ಅಂತ ಏನ್ ಹೇಳ್ತೀವಿ, ರಿವ್ಯೂ ಆಫೀಸರ್ ಉದ್ಯೋಗ ಕಮಿಷನರ್ ಅವ್ರಿಗೆ ಹೋಗುತ್ತೆ. ಇದಕ್ಕೆಲ್ಲ ಕಾಲಮಿತಿ ಕೊಟ್ಟಿದ್ದಾರೆ, 3 ದಿನ 4 ದಿನದಲ್ಲಿ ಹೋಗ್ಲಿದ್ರೆ ಆಟೋಮೆಟಿಕ್ ಪುಷ್ ಆಗುತ್ತೆ. ತಿದ್ದುಪಡಿ ಮಾಡ್ಬೇಕು, RI ಪ್ರಾವಿಷನ್ ಇಲ್ಲ. RO ಮಾತ್ರ ಯಾರು ರಾಮಪ್ಪ ಹೋಗ್ಬಿಟ್ಟು ರಾಮಣ್ಣ ಹೋಗ್ಬಿಟ್ಟು ಚೇಂಜ್ ಮಾಡ್ಬಿಟ್ಟವ್ರಪ್ಪ ಇವರು ಅಂತಂದ್ರೆ ರಾಮಣ್ಣ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲ ಅಂತಂದ್ರೆ ಫೋನ್ ಮಾಡಿ ತರಿಸ್ಕೊಂಡು ಅದನ್ನ ಅನೈಸ್ ಮಾಡಿ RO ಅಪ್ರೂವ್ ಮಾಡ್ಬೋದು. ಈ ಸಿಸ್ಟಮ್ ತಗೊಂಡ್ಬಂದಿದ್ದಾರೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಆಸ್ತಿ ಕಣಜ ಇದೆಯಲ್ಲ ಈ ಕೆಳಗಡೆ, ಅದಕ್ಕೆ ಪುಷ್ ಮಾಡ್ಬೇಕಾದ್ರೆ ನೀವು ಯಾರ್ದೋ ಆಸ್ತಿ ಯಾರೋ ಪುಷ್ ಮಾಡಕ್ ಬರಲ್ಲ. ಅದಕ್ಕೆ ಒಂದು ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, OTP, KYC ರಿಜಿಸ್ಟ್ರೇಷನ್ ಆಗಿರೋ ನಂಬರ್ ಮೂಲಕ ಪುಷ್ ಮಾಡ್ಬೇಕು. ಆ ಪುಷ್ ಮಾಡ್ಬೇಕಾದ್ರೆ ಹಳೆ ನಂಬರ್ ಕೊಟ್ಟಿರ್ತಾರೆ, ಯಾವಾಗ ಒಂದ್ಸರಿ ಚೇಂಜ್ ಮಾಡಿರೋದಿಲ್ಲ. ಈ ಕಾರ್ಡ್ ಇದ್ರೆ ಮೇಲಿಕ್ಕೆ ಅದು ಪುಷ್ ಆಗ್ತಾ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ಅಪಾರ್ಟ್ಮೆಂಟ್ ನಂಬರ್ ತಗೊಳ್ಳೋದಿಲ್ಲ, ಸಬ್ ನಂಬರ್ ತಗೊಳ್ಳೋದಿಲ್ಲ, ಎಡಿಟ್ ಆಫೀಸರ್ ತಗೊಳ್ಳೋದಿಲ್ಲ, ಏನೇನೋ ಈ ತರ ಆಗುತ್ತೆ. ಆದ್ರೂ ಕೂಡ ಹಗಲು ರಾತ್ರಿ ಟೆಕ್ನಿಕಲ್ ಎಲ್ಲ ಫುಲ್ ಸರಿಪಡಿಸ್ಕೊಂಡು ನಾವು ಮಾಡಿದೀವಿ. ಇದು ಕೆಲೂರು ಅಂತಾನೆ ಎಲ್ಲಾ ಕಡೆ ಆಗೋಗ್ಬಿಟ್ಟು ಮಾಡಿದ್ದಕ್ಕೆ ನಮ್ಮ ಇಡೀ ಹುಬ್ಳಿ ಧಾರವಾಡ, ಮೈಸೂರು, ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗ ಅದೆಲ್ಲ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಖಾತಾ ಜನವರಿಯಿಂದ ಹೈಯೆಸ್ಟ್ ಖಾತಾ ಕೊಟ್ಟಿರೋದು ನಾವೇನೆ. 3200 ಖಾತಾ ಕೊಟ್ಟಿದ್ದೀವಿ. ಅದರಲ್ಲಿ ಫುಲ್ ಲಿಸ್ಟ್ ಇದೆ. ಆಸ್ ಆನ್ ನಿನ್ನೆ ಇಲ್ಲ ಮೊನ್ನೆ ಡೇಟ್ ಇದೆ. 3000 ವಿ ಸ್ಟ್ಯಾಂಡ್ ನಂಬರ್ 1 ಇನ್ ಶಿವಮೊಗ್ಗ. ಆದ್ರೆ ಆ ಸ್ಟೇಟ್ ಅಲ್ಲಿ ಸ್ಟೇಟ್ ನಂಬರ್ 1 ಹೊಸ ಸಿಸ್ಟಮ್ ನಲ್ಲಿ. ಆದ್ರೆ ಇನ್ನೊಂದು ಬ್ಯೂಟಿ ಅಂದ್ರೆ ತಾವು ದಯಮಾಡಿ ಗಮನಿಸಿ ಸರ್, ಫಿಗರ್ ಇಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. 2ನೇ ಪ್ಲೇಸ್ ಯಾರು? 2ನೇ ಪ್ಲೇಸ್ ದಾವಣಗೆರೆ. ದಾವಣಗೆರೆಯಲ್ಲಿ ಎಷ್ಟಿರ್ಬೇಕು? ನಾರ್ಮಲ್ ಆಗಿ 3000 ಆದ್ರೆ 2800 ಇರ್ಬೇಕು, ಇಲ್ಲ 2700 ಇರ್ಬೇಕು. ದಾವಣಗೆರೆ ಬರೀ 1000. ಅಂದ್ರೆ ನಮಗಿಂತ ಕಾಲ್ ಭಾಗನೂ ಮಾಡಕ್ಕಾಗಿಲ್ಲ ಬೇರೆಯವರು. ಬೇರೆ ಮಿಕ್ಕವ್ರು ಮೈಸೂರು ಅಂತ ಇದ್ರ, ಮೈಸೂರು, ಹುಬ್ಳಿ ಧಾರವಾಡ, ಮಂಗಳೂರು ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಇನ್ನ ಟ್ರಿಬಲ್ ಡಿಜಿಟ್ ಅಂದ್ರೆ 1000 ಅನ್ನೋದೇ ಮುಟ್ಟಿಲ್ಲ. ಆದ್ರೂ ನಿಮ್ಗೆ ಫಿಗರ್ ನಿಮ್ಗೆ ಹಾಕಿದ್ರಿ, ಗ್ರೂಪ್ ಅಲ್ಲಿ ಸ್ಪೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ ಸಾಹೇಬ್ರನ್ನ. ವಾಟ್ಸ್ಆಪ್ ತೆಗೆದು ನೋಡಿ, ಆ ಗ್ರೂಪ್ ಅಲ್ಲಿ ಕೂಡ ಹಾಗೆ ಅನಿಸಿದೆ. ಹಾಗಾಗಿ ವಿತ್ ಹ್ಯಾವಿಂಗ್ ಸೋ ಮಚ್ ಆಫ್ ಡಿಫಿಕಲ್ಟೀಸ್ ಟ್ರೈ ಮಾಡ್ತಾ ಇದೀವಿ. ಈ ಮಧ್ಯೆ ಸೆನ್ಸಸ್ ಮತ್ತೆ ನಾನು ಒಂದು ರಿಕ್ವೆಸ್ಟ್ ನಮ್ಗೆಲ್ಲ ಒಂದು ಮಾಡ್ಕೊಳ್ಳೋದು, ಒಂದೇ ಒಂದು ರಿಕ್ವೆಸ್ಟ್, ತಾವೆಲ್ಲ ಸ್ಪ್ರೆಡ್ ಮಾಡ್ಬೇಕಾಗಿರೋದು ಎಲ್ಲ ನಾಗರಿಕರಿಗೆ. ಎಲ್ಲ ಸಂಪೂರ್ಣವಾಗಿ ಖಾತಾ ಸಿಸ್ಟಮ್ ಸರಿ ಇದೆ ಅಂತ ನಾನು ಹೇಳಲ್ಲ. ನನ್ನ ಆಫೀಸ್ ತುಂಬಾ ಕರಪ್ಷನ್ ಲೆಸ್ಸು, ಫ್ರೀ ಇದು ಲೆಸ್ಸು, ರೆಡ್ ಟೇಪಿಸಮ್ ಇಲ್ಲ ಎಲ್ಲ ಅಪ್ರೂವ್ ಮಾಡ್ಕೊಡ್ಬಿಡ್ತಾರೆ, ಹಂಗೆಲ್ಲ ಅಂತ ಹೇಳಕ್ಕಾಗಲ್ಲ. ಹಲವಾರು ಸಂದರ್ಭಗಳಲ್ಲಿ ತೊಂದರೆಗಳಿರಬಹುದು. ನಾನು ಇಷ್ಟೇ ಸಿಂಪಲ್, ಮಂಗಳವಾರ ಸಾಯಂಕಾಲ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ ವಿನೋಬನಗರ ಝೂನಲ್ಲಿ ಇರ್ತೀನಿ. ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ, ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ. ಒಂದಿನೂ ತಪ್ಪಿಸಿಲ್ಲ, ಎಲ್ಲ ಒಂದೆರಡು ತಪ್ಪಿಸಿದ್ರು, ಒಂದೇ 2 ದಿನ ಬೆಂಗಳೂರು ಹೋಗಿದ್ದಾಗ ಅಷ್ಟೇ. ಮಧ್ಯಾಹ್ನ 3 ಗಂಟೆ ಇದ್ರೆ ಗೋಪಿಚಂದ್ರ ಝೂನಲ್ಲಿ ಇರ್ತೀನಿ. ಮತ್ತೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆ 5 ಗಂಟೆ ಇವತ್ತು ನಮ್ಮ ಹೆಡ್ ಆಫೀಸ್ ಅಲ್ಲಿ ಝೂನ್ ನಂಬರ್ 3 ನಾನು ಶಿಫ್ಟ್ ಆಗಿರೋ ಝೂನು, ಆ ಝೂನ್ ನಂಬರ್ 3 ಇರ್ತೀನಿ. ಝೂನ್ 1, ಝೂನ್ 2, ಝೂನ್ 3 ಆಯುಕ್ತರ ಖುದ್ದು ಸಾಪ್ತಾಹಿಕ ಖಾತಾ ಅದಾಲತ್ ಅಂತ ಹೆಸರು ಕೊಟ್ಟಿರೋದು. ಅಂದ್ರೆ ವಾರಕ್ಕೊಂದ್ಸಾರಿ ಆಯುಕ್ತರಿಂದ ಖುದ್ದಾಗಿ ಖಾತಾ ಅದಾಲತ್. ಅಲ್ಲಿ ಹೋದಾಗ ಅಲ್ಲಿ ಚೇರ್ಸ್ ಗಳೆಲ್ಲ ಹಾಕಿ ಕುಂತಿರ್ತೀವಿ. ನಮ್ಮವರಲ್ಲಿ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿದೀನಿ. ಅವ್ರು ಬಂದು ಕುತ್ಕೊಂಡು ನಿಮ್ದೆಲ್ಲ ಇತಿಹಾಸ ಬರ್ಕೊಂಡು ನಿಮ್ ನಂಬರ್ ಟೋಕನ್ ನಂಬರ್ ಕೊಡ್ತಾರೆ. ಹೀಗೆ ಡಾಕ್ಟರ್ ಅಲ್ಲಿ ಕರೀತಾರೆ, ಟೋಕನ್ ನಂಬರ್ 1 ಅಂತ ಕರಿತೀವಿ. ಬಂದ ತಕ್ಷಣ ಅವ್ರು ಬಂದು ಕುತ್ಕೊಳ್ತಾರೆ. ನಮ್ಮ RIಗಳು, ROಗಳು, AROಗಳು, DCRಗಳು ಎಲ್ಲ ಇರ್ತಾರೆ. ಫೈಲ್ ಇಟ್ಕೊಂಡ್ ಬರ್ತಾರೆ. ಯಾಕೆ ಡಿಲೇ ಆಯ್ತು, ಹೆಂಗ್ ಡಿಲೇ ಆಯ್ತು, ಮಾಡ್ಕೊಡ್ಬೋದಾ, ಮಾಡ್ಕೊಡಕ್ಕಾಗಲ್ವಾ, ಯಾಕೆ ಮಾಡ್ಕೊಟ್ಟಿಲ್ಲ, ಅಲ್ಲೇ ಬಂದು ತಾಕೀತ್ ಮಾಡಿ ಆರ್ಡರ್ ಪಾಸ್ ಮಾಡ್ಕೊಟ್ಟು ಮಾಡ್ತಾ ಇದೀನಿ. ಹಂಗಾಗಿ ಯಾರ್ಯಾರಿಗೆ ಖಾತಾದ ಪ್ರಾಬ್ಲಮ್ ಇದೆ ಈ ಒಂದು ಅವಕಾಶನ ದಯಮಾಡಿ ಬಳಸ್ಕೋಬೇಕು. ನಾನು ಅಲ್ಲಿ ಸಾಲ್ವ್ ಮಾಡಿ ಕೊಡ್ತೇನೆ. ಎಷ್ಟೋ ಕೆಲವು ಸಾಲ್ವ್ ಮಾಡಕ್ ಆಗಲ್ಲ ಅನ್ನೋದನ್ನ ನಾನು ಸಾಲ್ವ್ ಮಾಡಕ್ ಟೈಮ್ ತಗೊಂಡು ಸಾಲ್ವ್ ಮಾಡಿದೀನಿ. ಆಗಲ್ಲ ಅಂತ ಮುಖ್ಯಮಂತ್ರಿ ಹೇಳಿದೀನಿ, ಯಾವ ಕಾರಣದಿಂದ ಆಗಲ್ಲ ಅಂತ ಹೇಳಿದೀನಿ. ಹಾಗಾಗಿ ಆಯುಕ್ತರ ಖುದ್ದು ಖಾತಾ ಅದಾಲತ್ ಸಾಪ್ತಾಹಿಕ ಅದಾಲತ್ ಏನಿದೆ, ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ, ಮತ್ತೆ ಗುರುವಾರ 3 ಗಂಟೆಯಿಂದ 5 ಗಂಟೆ, ಮತ್ತೆ
ಶುಕ್ರವಾರ 3 Zoom 1, 2, 3 ಇದನ್ನ ಒಂದಿನೂ ಮಿಸ್ ಮಾಡಿಲ್ಲ, ಅದನ್ನ ನಾವು ಬಳಸ್ಕೋಬೇಕು. ಮತ್ತೆ ಫಾಲೋ ಅಪ್ ಮಾಡ್ತೀನಿ, ಇನ್ನು ಬಂದಾಗಲ್ಲ ಅದು ಕಂಪ್ಯೂಟರ್ ಎಂಟರ್ ಆಗುತ್ತೆ, ಎಷ್ಟು ಅಕ್ಸೆಪ್ಟ್ ಆಯ್ತು, ಎಷ್ಟು ರಿಜೆಕ್ಟ್ ಆಯ್ತು, ನೆಕ್ಸ್ಟ್ ಆ ಕೇಸ್ ಮಾಡಿದ್ರ ಅವ್ರ ಹೇಳಿದ್ಮೇಲೆ ಮಾಡಿದ್ರಾ ಇಲ್ವಾ, ಅದೆಲ್ಲ ಫಾಲೋ ಅಪ್ ಕೂಡ ಮಾಡ್ತಾ ಇದ್ದೀನಿ. ಅದನ್ನ ಬಳಸ್ಕೋಬೇಕು ಅಂತ ತಮ್ಮನ್ನ ನಾನು ರಿಕ್ವೆಸ್ಟ್ ಸರ್ ಮಾಡ್ತೀನಿ. ಪಬ್ಲಿಕ್ ಡೊಮೈನ್ ಬಂದಿಲ್ಲ ಸರ್. ಒಂದು ನಿಮಿಷ ಬಂದಿದೆ ಸರ್, ಬಂದಿದೆ. ನಾನು ಒಂದು ರಿಕ್ವೆಸ್ಟ್ ವಸಂತ ಕುಮಾರ್ ಸಾಹೇಬ್ರಿಗೆ, ಶ್ರೀ ಸಾಹೇಬ್ರಿಗೆ ಹಾಕಿ ಇವಾಗ ಅದನ್ನು ಹಾಕ್ತೀನಿ. ನಾನೇನು ಬಾಯಿ ಹೇಳಿದೀನಿ, ಅದನ್ನು ಟೈಮ್ ಟೇಬಲ್ ಸಮೇತ 3-4 ಮಾಡಿ ಕೊಡ್ಸಿದೀನಿ. ಅದನ್ನು ನಮ್ಮ ಗ್ರೂಪ್ ಅಲ್ಲೂ ಹಾಕೊಡಿ, ಖಾಲಿ ಪೇಪರ್ಗೆ ವ್ಯಾಲ್ಯೂ ಆ ವ್ಯಾಲ್ಯೂ. ಹಂಗಾಗಿ ತಮ್ಮೆಲ್ಲರ ಆಸ್ತಿಗಳನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಬಂದ್ರು ಬೋಗಸ್ ಮಾಡದಲ್ಲೇ ಇರೋದಕ್ಕೆ, ಇನ್ನೊಬ್ರು ಪಕ್ಕಾ ಮಾಡ್ಕೊಳ್ಳೋದಕ್ಕೆ ಮುಂದೆ ಏನಾಗುತ್ತೆ, ಈ ತರ ಎಲ್ಲ ಲಿಂಕ್ ಮಾಡ್ತಾ ಹೋದಾಗ ನೀವು ನಮ್ಮ ಟ್ಯಾಕ್ಸ್ ಕೌಂಟ್ರಿಗೆ ಬರೋದು ಬೇಡ. ನಿಮ್ಮ ಮೊಬೈಲ್ ತಗೊಳ್ಳಿ, ನಮ್ಮ ಪೋರ್ಟಲ್ ಹೋಗಿ ನಿಮ್ PIN ನಂಬರ್ ಹಾಕಿ BBP ಲಿಂಕ್ ಬರ್ತಾ ಇದೆ, ಜನರೇಟ್ ಆಗುತ್ತೆ, ಈಸಿಗೆ ಕಟ್ಬಿಡಿ. ಎಲ್ಲ ಆನ್ಲೈನ್ ಏನ್ ಹೇಳ್ತಾರೆ ಜಗದೀಶ್ ಅವರು ಅಂತ ಹೇಳಿದ್ರೆ, ಸೆಕ್ಷನ್ ಆಫೀಸರ್ ಒಂದು 50 ಸೈಟ್ ಫೋನ್ ಮಾಡಿರ್ಬೋದು ಎಲ್ಲರಿಗೂ ನಾನು ಒಂದು ಇಮೇಲ್ ಅಲ್ಲಿ ಹಾಕಿದ್ದೀನಿ ಕಂಪ್ಲೀಟ್. ಅವ್ರೇನ್ ಹೇಳ್ತಾರೆ, ಗ್ರೂಪಿಂಗ್ ಕೊಟ್ಟಿದಾರಲ್ಲ ಕಂಪ್ಲೀಟ್, ಅಲ್ಲಿ ಜಸ್ಟ್ ಒಂದು 10 ನಿಮಿಷ ಕಂಪ್ಲೀಟ್ ನನ್ನ ಮನೆ ಹೆಸರುಗಳನ್ನೇ ಮುಗಿಸೋದಕ್ಕೆ ಆಗುತ್ತೆ. ಈ ತರ ಪ್ರಾಬ್ಲಮ್ 2000 ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸೆಕ್ಷನ್ ಆಫೀಸರ್ ಜಗದೀಶ್ ಅವರು. ಮೆಸ್ಕಾಮ್ನಲ್ಲಿ ಏನು ಉತ್ತರ ಹೇಳ್ತಾರೆ, ಎಷ್ಟು ಸಾರಿ ಬೇಕಾದ್ರೆ ಕಂಪ್ಲೀಟ್ ರೋಡ್ ಆಗುತ್ತೆ, ಒಬ್ರು ವರ್ಕೌಟ್ ಮುಚ್ಚಲ್ಲ ಮಾಡಿ, ಯಾರ್ದು ಮನೆಗೊಂದು ಕರೆಕ್ಟಾಗಿ ಕನೆಕ್ಷನ್ ಇರಲಿಲ್ಲ. ಚರಾವತಿ ನಗರ 7ನೇ ಕ್ಲಾಸಲ್ಲಿ ನನ್ನ ಕಂಪ್ಲೇಂಟ್ ಇದೆ ಜಗದೀಶ್ ಅಂತ. ಮೆಸೇಜ್ ಹಾಕಿದ್ದೀನಿ.